ಓಂ ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಃ ಧ್ಯಾನಾವಸ್ಥಿತತದ್ಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃ ಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ದೇವಾಯ ತಸ್ಮೈ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ तं ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಭಗವದ್ಭಕ್ತರು, ಪ್ರೇಮಾತ್ಮ ಸ್ವರೂಪಿಗಳು, ಸದ್ಗುರು ಭಕ್ತರು, ವೇದಾಂತ ಪ್ರಿಯರು, ಅಧ್ಯಾಸ ಭಾಷ್ಯ ಪರಾಯಣರು, ಶಾಂಕರ ಭಾಷ್ಯ ಅಧ್ಯೇತುಗಳು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು, ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ತ್ರಯೋದಶಿ ತಿಥಿ ಹನುಮತ್ ಜಯಂತಿ, ಹನುಮದ್ ವ್ರತ. ಹನುಮಂತನು ಇಂದು ಅವತಾರ ಮಾಡಿರುವ ಪರಮ ಪವಿತ್ರವಾಗಿರುವಂತಹ ದಿವಸ ತ್ರಯೋದಶಿ ತಿಥಿ. ಇಂದು ವಾರ ಶುಕ್ರವಾರ. 2024ನೇ ಇಸವಿ ಡಿಸೆಂಬರ್ ಮಾಹೆಯಲ್ಲಿ 13ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ, ಇದೀಗ ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಅಧ್ಯಾಸ ಭಾಷ್ಯಕ್ಕೆ ಬರೆದಿರುವಂತಹ ಸುಗಮ ವ್ಯಾಖ್ಯಾ, ಅದರ ಪೀಠಿಕಾ ಭಾಗ ಪ್ರಸ್ತಾವನಾ
ಎನ್ನುವ ಭಾಗವನ್ನ ಮುಂದುವರಿಸ್ತಾ ಇದ್ದೇನೆ. ಕನ್ನಡ ಪುಸ್ತಕದಲ್ಲಿ 6ನೇ ಪುಟ 3ನೇ ಪಂಕ್ತಿ ಶುರು ಮಾಡ್ತಾ ಇದ್ದೀನಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಓಂ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಜೀವಾನಾಂಚ ನಾಮರೂಪಕೃತ ಕಾರ್ಯಕರಣ ಸಂಘಾತವತ್ವಂ ರಾಗಾದಿದೋಷವತ್ವಂ ಕರ್ತೃತ್ವಂ ಭೋಕ್ತೃತ್ವಂ ಅವಸ್ಥಾತ್ರಯ ಸಂಚಾರಿತ್ವಂ ಶಾಸ್ತ್ರಾಧಿಕೃತತ್ವಂ ಕರ್ಮೋಪಾಸನಾನುಷ್ಠಾತೃತ್ವಂ ಸ್ವಾನುಷ್ಠಿತ ಫಲಭೋಗಾರ್ಥಂ ಜನ್ಮಾಂತರ ಲೋಕಾಂತರ ಗಂತೃತ್ವಂಚ ಮುಕ್ತ್ವಾ ಯಥಾಯಥಂ ಸಂಸಾರೇ ವಿರಕ್ತಾನಾಂ ಮುಮುಕ್ಷುತ್ವಂ ಜಿಜ್ಞಾಸುತ್ವಂ ಗುರೂಪಸರ್ಪಣಾದಿಕಂಚ ಉಪದಿಶ್ಯ ತದನು ಸರ್ವಾಧ್ಯಾರೋಪಿತಾಪವಾದಾವಸರೆ ಸರ್ವಾಧ್ಯಾರೋಪಿತ ಅಪವಾದಾವಸರೆ ಯತೋ ವಾಚೋ ನಿವರ್ತಂತೆ. ಸರಿ, ಮುಂದುವರೆದ ಇತ್ಯಾದಿ ವಚನೈಃ ಸರ್ವಾನಪಿ ವಿಶೇಷಾನ್ ಅಪನ್ಹೂಯ ಪರಮಾರ್ಥ ಸ್ವರಾಜ್ಯೇವ ಅಭಿಷೇಚಯತಿ ಜಿಜ್ಞಾಸೂನ್ ಅಭಿಷೇಚಯದೇವ ಚ ಸ್ವಸ್ಯಾಪಿ ಪ್ರಾಮಾಣ್ಯಂ ಅಪನ್ಹುತೆ ಶಾಸ್ತ್ರಂ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಎಷ್ಟು ಚೆನ್ನಾಗಿದೆ ವಾಕ್ಯ. ಓದ್ತಾ ಓದ್ತಾ ಓದ್ತಾನೆ ಬ್ರಹ್ಮಜ್ಞಾನವಾಗಬೇಕು. ಒಂದು ಮಾತನ್ನ ಪ್ರಾರಂಭದಲ್ಲಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯರು ಹೇಳಿದ್ದಾರೆ. 2ನೇ ಪುಟದಲ್ಲಿ ಭಗವದ್ ಭಾಷ್ಯಕಾರಾಭಿಮತ ವೇದಾಂತ ಪ್ರಕ್ರಿಯಾಯ ಕೇಂದ್ರಭೂತೋಪದೇಶೋಯಂ. ಜ್ಞಾಪಕ ಇಟ್ಕೊಳ್ಳಿ. ಭಗವತ್ಪಾದ ಭಾಷ್ಯಕಾರ ಶಾಂಕರ ವೇದಾಂತ ಪ್ರಕ್ರಿಯೆಗೆ ಕೇಂದ್ರಭೂತವಾಗಿರುವಂತಹ ಉಪದೇಶವಿಷ್ಟು. ಒಂದು, ಪರಬ್ರಹ್ಮದ ಸ್ವರೂಪ. ಪರಬ್ರಹ್ಮ ಹೇಗಿದೆ? ಪ್ರತ್ಯಸ್ತಮಿತ ಅಶೇಷ ವಿಶೇಷವಾಗಿ ಅವಾಂಗ್ಮನಸ ಗೋಚರವಾಗಿ ಇಡೀ ವಿಶ್ವಕ್ಕೆ ಆತ್ಮನಾಗಿ ಇಡೀ ವಿಶ್ವದ ಜನ್ಮ ಸ್ಥಿತಿ ಲಯಗಳಿಗೆ ಪರಬ್ರಹ್ಮವು ಅಭಿನ್ನ ನಿಮಿತ್ತೋಪಾದಾನ ಕಾರಣವಾಗಿದೆ. ಪರಬ್ರಹ್ಮದಿಂದ ಸೃಷ್ಟವಾಗಿರುವ ಈ ಪ್ರಪಂಚದ ಸ್ವರೂಪವೇನು ಅಂತ ಕೇಳಿದ್ರೆ, ಈ ಪ್ರಪಂಚವು ನಿಜವಾಗಿ ಪರಬ್ರಹ್ಮ ಸ್ವರೂಪವೇ ಆಗಿದ್ದರೂ ತೋರುವ ರೂಪದಿಂದ ಇದು ತತ್ವಾನ್ಯತ್ವಾಭ್ಯಾಂ ಅನಿರ್ವಚನೀಯವಾಗಿ ತೋರ್ತಾ ಇದೆ ಎಂದು ಬ್ರಹ್ಮದ ಸ್ವರೂಪವನ್ನು ಹೇಳಿದ್ದಾಯ್ತು, ಜಗತ್ತಿನ ಹಣೆ ಬರುವನ್ನು ಹೇಳಿದ್ದಾಯ್ತು. ಈಗ ಜೀವರ ಜಾತಕ. ಜೀವರು ಅಂದ್ರೇನು? ಕೋಟಿ 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 ಜೀವರಿದ್ದಾರೆ. 84 ಲಕ್ಷ ಜೀವರಾಶಿಗಳು. ಬರೀ ಮನುಷ್ಯರು ಮಾತ್ರವಲ್ಲ, ಮನುಷ್ಯರ ಸಂಖ್ಯೆಯೇ 1,000 ಕೋಟಿ. ಇನ್ನು 83,99,999 ಜೀವರಾಶಿ ಹಣೆ ಬರ ದೇವರಿಗೆ ಗೊತ್ತು. ಇವರ ಹಣೆ ಬರವೇನು, ಜೀವರು ಅಂದ್ರೇನು ಅನ್ನುವುದು ಹೇಳ್ತಾ ಇದ್ದ. ಎಷ್ಟು ಚೆನ್ನಾಗಿದೆ. ಜೀವಾನ ಅಂಚ ಜೀವರಿ ಬಹುವಚನ, ಅಕಾರಾಂತ ಪುಲ್ಲಿಂಗ, ಜೀವ ಶಬ್ದ, ಜೀವ ಪ್ರಾಣಧಾರಣೆ. ಜೀವತೀತಿ ಜೀವ, ಜೀವಂತೀತಿ ಜೀವಾ. ಜೀವ ಅಂದ್ರೇನು? ಪ್ರಾಣಧಾರಣೆ. ಯೇ
ಪ್ರಾಣಾನ್ ಧರಂತಿ ತೇ ಜೀವಾ. ಯಾರು ಪ್ರಾಣಗಳನ್ನ ಧರಿಸಿದ್ದಾರೆಯೋ, ಇಂದ್ರಿಯಗಳನ್ನ ಧರಿಸಿಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಜೀವರೇ. ಪ್ರಕೃತದಲ್ಲಿ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಜೀವ ಶಬ್ದದಿಂದ ಮನುಷ್ಯರನ್ನು ಮಾತ್ರ ಇಟ್ಕೊಂಡಿದ್ದಾರೆ. ದೇವತೆಗಳು, ರಾಕ್ಷಸರು, ಗಂಧರ್ವರು, ಪಿತೃಗಳು ಅವರನ್ನಿಲ್ಲಿ ವಿಮರ್ಶೆ ಮಾಡಿಲ್ಲ. ಯಾಕೆ? ಅವರ ವಿಚಾರ ನಮಗಿಲ್ಲಿ ಬೇಕಾಗಿಲ್ಲ. ಆನೆ, ಒಂಟೆ, ಹಂದಿ, ಹುಲಿ, ನಾಯಿ, ಕತ್ತೆ, ಕುದುರೆ, ಇರುವೆ, ಸೊಳ್ಳೆ ಆ ವಿಚಾರವೂ ಬೇಡ. ನಮ್ಮ ವಿಚಾರ, ನಾವೆಲ್ಲರೂ ಮಾನವರಾಗಿದ್ದೇವೆ. ಮಾನವರಿಗೆ ಜೀವರಾಶಿ ಅಂತ ಹೆಸರು. ಈ ಜೀವರುಗಳ ಸ್ವರೂಪವೇನು? ನನ್ನ ಹೇಳಿದ್ದಾರೆ, ಜೀವರು ಪರಮಾರ್ಥವಾಗಿ ಬ್ರಹ್ಮ ಸ್ವರೂಪರೇ ಆಗಿದ್ದಾರೆ. ಆದರೆ ತಿಳ್ಕೊಳ್ಳದೆ ಅಧ್ಯಾಸಕ್ಕೆ ವಶರಾಗಿ ದೇಹೇಂದ್ರಿಯ ಮನೋಬುದ್ಧಿಗಳನ್ನ ನಾನು ಎಂದು ಮಾಡಿಕೊಂಡು ಕರ್ತೃತ್ವ ಭೋಕ್ತೃತ್ವ ಭ್ರಮೆಯಿಂದ ಒದ್ದಾಡ್ತಾ ಇದ್ದಾರೆ. ಇಂಥ ಜೀವಾನಾಂ ಜೀವರಿಗೆ ನಾಮರೂಪಕೃತ ಕಾರ್ಯಕರಣ ಸಂಘಾತವತ್ವಂ 1 2 3 4 ಕೌಂಟ್ ಮಾಡ್ಕೋತಾ ಬನ್ನಿ. ಜೀವರಿಗೆ ಶಾಸ್ತ್ರ ಹೇಳ್ತಾ ಇದೆ, ಜೀವರು ಎಂದರೆ ನಾಮ ರೂಪಗಳಿಂದ ಉಂಟಾಗಿರುವ ಕಾರ್ಯ ಕರ್ಣದ ಸಂಘಾತವುಳ್ಳವರಾಗಿದ್ದಾರೆ. ಎಲ್ಲಾ ಜೀವರು ಕೂಡ 1,000 ಕೋಟಿ ಮಾನವರು ಕೂಡ ಶರೀರ, ಇಂದ್ರಿಯ, ಮನಸ್ಸು, ಬುದ್ಧಿ, ಪ್ರಾಣಗಳೆಂಬ ಸಂಘಾತವನ್ನು ಉಳ್ಳವರಾಗಿದ್ದಾರೆ. ಈ ದೇಹೇಂದ್ರಿಯಾದಿಗಳು ನಾಮರೂಪಕೃತವಾಗಿದೆ. ಒಂದು ನಾಮ, ಒಂದು ರೂಪ. ನಾಮರೂಪಗಳನ್ನ ಬಿಟ್ಟು ದೇಹೇಂದ್ರಿಯಾದಿಗಳಿಲ್ಲ. ಈ ನಾಮರೂಪಗಳಾದರೂ ಅವಿದ್ಯಾಕೃತವಾಗಿವೆ. ಅವಿದ್ಯೆಯಿಂದಲೇ ನಾಮ, ಅವಿದ್ಯೆಯಿಂದಲೇ ರೂಪ. ಆ ನಾಮರೂಪಗಳಿಂದ ದೇಹೇಂದ್ರಿಯಾದಿಗಳು ತೋರ್ತಾ ಇವೆ. ಇವುಗಳನ್ನ ಉಳ್ಳವರಾಗಿದ್ದಾರೆ ಜೀವರು. 1 ರಾಗಾದಿ ದೋಷವತ್ವಂ. ಎಲ್ಲಾ ಜೀವರುಗಳಿಗೂ ಕೂಡ ರಾಗ ದ್ವೇಷ ಉಂಟು. ಬ್ರಹ್ಮಜ್ಞಾನಿಯೊಬ್ಬನನ್ನು ಬಿಟ್ಟು, ಬ್ರಹ್ಮಜ್ಞಾನಿ ಅಧ್ಯಾಸವನ್ನ ಕಳಚಿಕೊಂಡು, ಅಧ್ಯಾಸವನ್ನ ಮೆಟ್ಟಿ ತುಳಿದು, ಅಧ್ಯಾಸವನ್ನ ಬಾಧ ಮಾಡಿಕೊಂಡಿರುವಂಥ ಅದ್ಭುತ ವೀರಾಧಿವೀರ. ಅವನೊಬ್ಬನನ್ನ ಬಿಟ್ಟು ಸರ್ವೇಶಾಂ ಜೀವಾನಾಂ ರಾಗಾದಿ ದೋಷವತ್ವಂ. ಇವರನ್ನ ಕಂಡರೆ ರಾಗ, ಇವರನ್ನ ಕಂಡರೆ ದ್ವೇಷ. ನಮ್ಮ ಹೆಂಡತಿ, ಗಂಡ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ಅಳಿಯಂದ ನೋಡಿದರೆ ರಾಗ, ಪಕ್ಕದ ಮನೆಯವರು ನೋಡಿದ್ರೆ ದ್ವೇಷ. ಇದು ಸಹಜವಾಗಿದೆ. ರಾಗದ್ವೇಷಗಳೇ ಅಧ್ಯಾತ್ಮ ಸಾಧಕರಿಗೆ ಮುಖ್ಯ. ಇಂದ್ರಿಯಸ್ಯೇಂದ್ರಿಯಸ್ಯಾರ್ಥೇ ರಾಗದ್ವೇಷೌ ವ್ಯವಸ್ಥಿತೌ ತಯೋರ್ನ ವಶಮಾಗಚ್ಚೇತ್ ತೌ ಹ್ಯಸ್ಯ ಪರಿಪಂಥಿನೌ. ಮುಮುಕ್ಷು ಜನಗಳಿಗೆ ಗೀತಾಚಾರ್ಯರ ವಾರ್ನಿಂಗ್. ಎಲೆ ಮುಮುಕ್ಷುಗಳೇ, ನೀವು ಸಾಮಾನ್ಯ ಮನುಷ್ಯರಂತೆ ಅಲ್ಲ. ಸಾಮಾನ್ಯ ಮನುಷ್ಯರು ಧರ್ಮ, ಅರ್ಥ, ಕಾಮದಲ್ಲಿ ಮುಳುಗಿದ್ದಾರೆ. ಮುಮುಕ್ಷುಗಳೇ, ನೀವು ಮೋಕ್ಷಾರ್ಥಿಗಳಾಗಿದ್ದೀರಾ. ನೀವು ಇಂದ್ರಿಯ ವಿಷಯಗಳಲ್ಲಿರುವಂತಹ ರಾಗದ್ವೇಷಗಳನ್ನ ಮೀರಿ ಹೋಗ್ಬೇಕು. ಇವತ್ತೇ ಅಭ್ಯಾಸ ಮಾಡ್ಕೊಂಡ್ಬಿಡೋಣ. ಯಾರನ್ನು ರಾಗದ್ವೇಷದಿಂದ ನೋಡುವುದು ಬೇಡ. ಅವನು ಎಕ್ಸ್ಟ್ರಾರ್ಡಿನರಿ ಪರ್ಸನ್. ಆದರೆ ಜನರಲಿ ಸ್ಪೀಕಿಂಗ್ ಸರ್ವೇಶಾಂ ಜೀವಾನಾಂ ರಾಗ ದ್ವೇಷ ಆದಿ ದೋಷವತ್ವಂ. 1 2 ಕಾಮ, ಕ್ರೋಧ, ಲೋಭ, ಮೋಹಂ ಎಲ್ಲ ದೋಷಗಳನ್ನು ಉಳ್ಳವರಾಗಿರುವಿಕೆ. ಕರ್ತೃತ್ವಂ ಭೋಕ್ತೃತ್ವಂ. ಇದು ಅವಿದ್ಯೆಯ ಫಲ. ಮಿಥ್ಯಾಜ್ಞಾನ ಮಿತ್ರ ಸತ್ಯಾನೃತೆ ಮಿಥುನೇ ಕೃತ್ಯ ಅಹಮಿದಂ ನಮೇದಿವಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಮುಂದೆ ಬರುತ್ತೆ ಅಧ್ಯಾಸ ಭಾಷ್ಯದಲ್ಲಿ. ಪ್ರಾರಂಭದಲ್ಲೇ ಹೇಳ್ತ ಶಂಕರಾಚಾರ್ಯ
ತಥಾಪಿ ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕತಾಂ ಅನ್ಯೋನ್ಯ ಧರ್ಮಾಂಶಾಧ್ಯಸ್ಯ ಇತರೇತರ ವಿವೇಕೇನ ಅತ್ಯಂತ ವಿವಿಕ್ತಯೋಹಂ ಧರ್ಮಧರ್ಮಿಣೋಹಂ ಮಿಥ್ಯಾಜ್ಞಾನ ನಿಮಿತ್ತಃ ಸತ್ಯಾನೃತೆ ಮಿಥುನೀಕೃತ್ಯ ಆಮೇಲೆ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವಲೋಕ ಪ್ರತ್ಯಕ್ಷ. ಪ್ರತಿಯೊಬ್ಬ ಜೀವಿಗೂ ಕೂಡ ಕರ್ತೃತ್ವ ಉಂಟು. ನಾನು ಇಂಥದ್ದನ್ನ ಮಾಡುತ್ತೇನೆ, ಬಾಯಲ್ಲಿ ಹೇಳದೆ ಹೋದರೂ ಮನಸ್ಸಿನಲ್ಲಿದೆ ಅಧ್ಯಾಸ. ಈ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಗೆ ವೇದಾಂತದಲ್ಲಿ ಅಧ್ಯಾಸ ಎಂದು ಹೆಸರು. ಕರ್ತೃತ್ವ ಭೋಕ್ತೃತ್ವ ಬುದ್ಧಿ ರಹಿತನಾಗಿರುವ ಏಕೈಕ ಮಹಾತ್ಮನೆಂದರೆ ಭಗವಾನ್ ರಮಣ ಮಹರ್ಷಿಗಳು. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿಯ ಸಂಯಮಿಗಳು. ಅವರೆಲ್ಲ ಜ್ಞಾನಿ ಪುಂಗವರಾದ್ದರಿಂದ ಅಧ್ಯಾಸವೇ ಇಲ್ಲ. ನಮ್ಮಂತೆ ವ್ಯವಹಾರವನ್ನ ಮಾಡುವಂತೆ ತೋರಿದರು. ಅವರಿಗೆ ರಾಗದ್ವೇಷಗಳಾಗಲಿ ಕರ್ತೃತ್ವ ಭೋಕ್ತೃತ್ವಗಳಾಗಲಿ ಇಲ್ಲ. ಬ್ರಹ್ಮಜ್ಞಾನಿಗಳನ್ನ ಬಿಟ್ಟು ಸರ್ವೇಷಾಂ ಜೀವಾನಾಂ ಎಲ್ಲ ಜೀವರ ಮನಸ್ಸಿನಲ್ಲಿ ಕರ್ತೃತ್ವಂ, ನಾನು ಮಾಡುತ್ತೇನೆ, ನಾನು ಮಾಡಿದೆ, ಪುಸ್ತಕ ಬರೆದವನು ನಾನು, ಊಟ ಮಾಡಿದವನು ನಾನು, ತರಕಾರಿಯನ್ನ ತಂದವನು ನಾನು ಬಂದ್ಬಿಡುತ್ತದೆ. ಅನಂತರ ಭೋಕ್ತೃತ್ವ. ತರಕಾರಿ ತಂದ್ಬಿಟ್ಟು ಅದನ್ನ ಚೆನ್ನಾಗಿ ತೊಳೆದು ಹೆಚ್ಚಿಬಿಟ್ಟು ಪಲ್ಯ ಮಾಡ್ಕೊಂಡು ತಿಂದೆ, ಮನೆ ಕಟ್ಟಿದೆ, ನಾನು ವಾಸವಾಗಿದ್ದೇನೆ. ಭೋಕ್ತೃತ್ವ ಬರಬೇಕಾದರೆ ಹಿಂಗಡೆಯಲ್ಲಿ ಕರ್ತೃತ್ವವಿರಬೇಕು. ಎಷ್ಟೋ ಜನ ಅಮೆರಿಕಾದಲ್ಲಿ ಇರ್ತಾರೆ, ಬೆಂಗಳೂರಿನಲ್ಲಿ ಮನೆ ಕಟ್ಟಿಸ್ತಾರೆ. ಅವರೇನು ಕರ್ತೃತ್ವ ಇಲ್ಲ ಅಂತ ನಾವು ಅನ್ಕೊಂಡಿದ್ದೇವೆ. ಹಣ ಕೊಡ್ತಾರಲ್ಲ, ಈ ಮನೆ ಕಟ್ಟಿಸ ಇದಕ್ಕೆ 10 ಕೋಟಿ ಆಯ್ತು ಅಂತಾನೆ. 10 ಕೋಟಿ ಕೊಟ್ಟವನು ಯಾರು? ನಾನು. ನೋಡಿ, ಈ ಕರ್ತೃತ್ವ ಭೋಕ್ತೃತ್ವಗಳು ಮನುಷ್ಯನಿಗೆ ಮೃತ್ಯು. ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಅಂದ್ಬಿಟ್ಟು ಶಂಕರಾಚಾರ್ಯ, ಅದು ಅಧ್ಯಾಸ. ಅದನ್ನ ಹ್ಯಾಕ್ ಕಲಿತ್ಕೋಬೇಕು? ಮೊಟ್ಟ ಮೊದಲಿಗೆ ಅಧ್ಯಾಸ ಅಂದ್ರೇನು, ಅದು ಎಲ್ಲಿದೆ, ಹೇಗಿದೆ, ಅದರಿಂದಾಗುತ್ತಿರುವಂತ ತೊಂದರೆಗಳೇನು ಅನ್ನುವುದನ್ನು ತಿಳ್ಕೊಂಡ್ರೆ ಅದನ್ನ ಓಡಿಸಬಹುದು. ಸರಿ, ಜೀವಾನಾಂ ಕರ್ತೃತ್ವಂ ಭೋಕ್ತೃತ್ವಂ, ಅನಂತರ ಅವಸ್ಥಾತ್ರಯ ಸಂಚಾರಿತ್ವಂ. ಈ ಜೀವರುಗಳು ಎಚ್ಚರದಿಂದ ಕನಸಿಗೆ, ಕನಸಿನಿಂದ ಸುಷುಪ್ತಿಗೆ, ಸುಷುಪ್ತಿಯಿಂದ ಎಚ್ಚರಕ್ಕೆ ಸಂಚಾರ ಮಾಡ್ತಾ ಇದ್ದಾರೆ. ಕೆಲವರು ಬೆಂಗಳೂರಿನಲ್ಲಿ ಫ್ಯಾಮಿಲಿ ಇರುತ್ತೆ, ವಾರಕ್ಕೊಂದಿನ ಬರ್ತಾರೆ. ಚೆನ್ನೈನಲ್ಲಿ ಕೆಲಸ, ಬೆಂಗಳೂರಿನಿಂದ ಚೆನ್ನೈ, ಚೆನ್ನೈಯಿಂದ ಬೆಂಗಳೂರು. ಒಂದು ವಾರದ ಹಿಂದೆ ಒಬ್ರು ಮಹಾತ್ಮರು ದಂಪತಿಗಳು ಬಂದಿದ್ರು. ಅವ್ರು ಹೇಳಿದ್ರು, ನಾವು ಬೆಂಗಳೂರಿನಲ್ಲಿ ಮನೆ ಇದೆ, ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಬೆಂಗಳೂರಿನಲ್ಲಿ, ನನ್ ಕೆಲಸ ಚೆನ್ನೈನಲ್ಲಿ. ಹಿಂದ್ರು, ಹೇಗ್ ಮಾಡ್ತೀರಾ ಅಂದೆ. ವಾರಕ್ಕೊಂದ್ ದಿವಸ ಚೆನ್ನೈ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಚೆನ್ನೈ ಓಡಾಡ್ತೀನಿ ಹಿಂದ್ರು. ಎಷ್ಟು ಕಷ್ಟ ನೋಡಿ. ಹಾಗೆ ಎಲ್ಲಾ ಜೀವರು ಕೂಡ ಚೆನ್ನೈ ಟು ಬ್ಯಾಂಗ್ಳೂರ್ ಓಡಾಡದೆ ಇರಬಹುದು. ಆದರೆ ಇವ ಎಚ್ಚರದಲ್ಲಿದ್ದೇನೆ, ನಿದ್ರೆಗೆ ಹೋದೆ, ನಿದ್ರೆಯಲ್ಲಿ ಕನಸು, ಕನಸಿನಿಂದ ಪುನಃ ಎಚ್ಚರಿಕೆ ಬರ್ತಾ ಇದ್ದೆ. ಸರ್ವೇಷಾಂ ಜೀವಾನ ಅವಸ್ಥಾತ್ರಯ, ಜಾಗ್ರದ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ, ಎಚ್ಚರ, ಕನಸು ಸಂಚಾರ ಮಾಡ್ತಾ ಇದ್ದಾನೆ. ಎಚ್ಚರದಲ್ಲಿ ಏನೋ ತಾಪತ್ರಯ ಮನಸ್ಸಿಗೆ ಆಘಾತವಾಗಿ ಬಿಟ್ಟಿದೆ. ಅದನ್ನು ಕಳ್ಕೊಳ್ಳೋಕ್ಕಾಗಿ ಸುಷುಪ್ತಿಗೆ ಹೋದ. ಸುಷುಪ್ತಿಯಲ್ಲಿ ಯಾವ ಆತಂಕವಿಲ್ಲ, ಟೆನ್ಷನ್ ಇಲ್ಲ. ಅಲ್ಲೊಂದು ಕನಸು, ಆ ಕನಸಿನಲ್ಲಿ ದೊಡ್ಡ ಚಕ್ರವರ್ತಿ ಆಗ್ಬಿಟ್ಟ, ಸಂತೋಷ ಪಡ್ತಾ ಇದ್ದಾನೆ. ಎಚ್ಚರವಾಯ್ತು, ಪುನಃ ಸಂಸಾರಕ್ಕೆ ಬಂದ. ಒಟ್ಟಿನಲ್ಲಿ ಎಲ್ಲಾ ಜೀವರುಗಳು ಕೂಡ ಅವಸ್ಥಾತ್ರಯ, 3 ಅವಸ್ಥೆಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ಪುಣ್ಯಾತ್ಮರಂತೂ ದೊಡ್ಡ ಕಂಪನಿ ಇಟ್ಕೊಂಡಿರ್ತಾರೆ. ಅಮೆರಿಕಾದಲ್ಲಿ ಒಂದು ಬ್ರಾಂಚು, ಜರ್ಮನಿ ಒಂದು ಬ್ರಾಂಚು, ಫ್ರಾನ್ಸ್ ಒಂದು ಬ್ರಾಂಚು, ಅನಂತರ ಆಸ್ಟ್ರೇಲಿಯಾ ಒಂದು ಮಾಡ್ಕೊಂಡಿರ್ತಾರೆ.
ಅವರು ಪ್ರತಿ ತಿಂಗಳು 2 ದಿವಸ ಅಮೆರಿಕ ಹೋಗೋದು, ಇಂಡಿಯಾಗೆ ಬರೋದು, ಜರ್ಮನಿ ಹೋಗೋದು, ಇಂಡಿಯಾ ಮಾಡ್ತಾ ಇರ್ತಾರೆ ಸಂತೋಷ. ಅದೇ ರೀತಿಯಲ್ಲಿ ಎಲ್ಲ ಜೀವರುಗಳು ಕೂಡ ಅಧ್ಯಾಸದಿಂದ 3 ಅವಸ್ಥೆಗಳಲ್ಲಿ ಸಂಚಾರಿತು ಓಡಾಡ್ತಾ ಇದ್ದಾರೆ. ಸ್ವಪ್ನದಿಂದ ಎಚ್ಚರಕ್ಕೆ, ಎಚ್ಚರದಿಂದ ಸುಷುಪ್ತಿಗೆ ಅಂತ ಸಂಚಾರ ಮಾಡ್ತಾ ಇದ್ದಾರೆ. ಅನಂತರ ಶಾಸ್ತ್ರಾಧಿಕೃತತ್ವಂ, ಎಲ್ಲ ಜೀವರು ಕೂಡ ಶಾಸ್ತ್ರಕ್ಕೆ ಅಧಿಕಾರಿಗಳಾಗಿದ್ದಾರೆ. 100 ರೀತಿಯ ಶಾಸ್ತ್ರ, ರಾಮಾಯಣವೂ ಒಂದು ಶಾಸ್ತ್ರ, ಭಾರತ ಭಾಗವತವೂ ಒಂದು ಶಾಸ್ತ್ರ, ಮತ್ತು ಪುರೋಹಿತರ ಮಾತು ಒಂದು ಶಾಸ್ತ್ರ. ಶಾಸ್ತ್ರದಲ್ಲಿ ಹೇಳಿರುವಂತಹ ಕರ್ಮಗಳನ್ನ ಮಾಡುವವರು ಯಾರು? ಜೀವರು, ಅಜ್ಞಾನಿಗಳು. ಸಾವಿರಾರು ಶಾಸ್ತ್ರ ಇವೆ. ಕ್ರಿಶ್ಚಿಯನ್ನರಿಗೆ ಒಂದು ಶಾಸ್ತ್ರ, ಮಾವನಸ್ಗೆ ಒಂದು ಶಾಸ್ತ್ರ, ಹಿಂದೂಗಳಿಗೆ ಒಂದು ಶಾಸ್ತ್ರ. ಅವರವರು ತಮ್ಮ ತಮ್ಮ ಶಾಸ್ತ್ರಕ್ಕೆ ಅಧಿಕಾರಿಗಳಾಗಿದ್ದಾರೆ. ನಮ್ಮ ಶಾಸ್ತ್ರ ಹೇಳ್ತಾ ಇದೆ ಈ ಕ್ರಮದಲ್ಲಿ ನಾವು ಮದುವೆ ಮಾಡ್ತೇವೆ. ನಾವು ಹಿಂದೂಗಳಾದ್ರಿಂದ ಹಿಂದೂ ಶಾಸ್ತ್ರದ ಪ್ರಕಾರ ಎಲ್ಲ ತ್ರೈವರ್ಣಿಕರು ಸಂಧ್ಯಾ ವಂದನೆ ಮಾಡ್ಬೇಕು. ನಾ ಮಾಡ್ತಾ ಇದ್ದೇನೆ. ಕಾಶಿಗೆ ಹೋದ್ರೆ ಸ್ನಾನ ಮಾಡ್ಕೊಂಡು ವಿಶ್ವನಾಥನ ದರ್ಶನ, ಪ್ರಯಾಗಕ್ಕೆ ಹೋದ್ರೆ ಅಲ್ಲಿ ಒಂದು ತಪಸ್ಸನ್ನು ಮಾಡ್ಬೇಕು, ಗಯಾಕ್ ಹೋದ್ರೆ ಪಿಂಡ ಪ್ರದಾನ ಮಾಡ್ಬೇಕು. ನಾ ಮಾಡ್ತೀನಪ್ಪ ಅಂತಾನೆ. ಯಾಕೆ? ಅಧ್ಯಾಸದಿಂದ. ಶ್ರೀರಾಮಚಂದ್ರ ತನ್ನನ್ನ ಹಿಂದೂ ಮಾಮಳನ್ನು ಕ್ರಿಶ್ಚಿಯನ್ ಮಾಡ್ಕೊಂಡಿದ್ದಾನಲ್ಲ, ಅದು ಅಧ್ಯಾಸದ ಫಲ. ನಿಜವಾಗಿ ತಾನು ಶರೀರವೇ ಅಲ್ಲ ಅಂತ ಅರ್ಥವಾಗ್ಬಿಟ್ರೆ ಯಾವ ಶಾಸ್ತ್ರ ಅವನಿಗೆ? ಯಾವ ಶಾಸ್ತ್ರವೂ ಇಲ್ಲ. ಇದನ್ನೇ ಭಗವಾನ್ ಸ್ವನೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿಯನ್ನು ಹೇಳ್ಬಿಟ್ರು. ದಗ್ಧಾಖಿಲಾಧಿಕಾರಶ್ಚೇತ್ ಬ್ರಹ್ಮಜ್ಞಾನಾಗ್ನಿನ ಮುನಿ ವರ್ತಮಾನ ಶ್ರುತೇರ್ಮೂರ್ಧ್ನಿ ನೈವ ಸ್ಯಾದ್ ವೇದ ಕಿಂಕರಃ. ನೋಡಿ ಅದನ್ನು. ಇದು ಪ್ರಾಯಶಃ 1ನೇ ಅಧ್ಯಾಯದ 40ನೇ ಶ್ಲೋಕ ಅನ್ಕೊಂಡಿದ್ದೇನೆ. ನಮ್ಮಲ್ಲಿ ತಪ್ಪಿರ್ಬೋದು, ಚೆಕ್ ಮಾಡಿ ಉಪನ್ಯಾಸವಾದ ಎಲ್ಲಿಯವರೆಗೆ ಅಧ್ಯಾಸವುಳ್ಳವನಾಗಿದ್ದಾನೆಯೋ ಅಲ್ಲಿಯವರೆಗೆ ನಾ ಬ್ರಾಹ್ಮಣ, ಕ್ಷತ್ರಿಯ, ಹಿಂದೂ ಅನ್ಕೋತಾರೆ. ಬ್ರಾಹ್ಮಣ್ಯಾಧ್ಯಾತ್ಮಕೆ ದೇಹಿ ಲಾತ್ವಾನಾತ್ಮೇತಿ ಭಾವನ ಶ್ರುತೆ ಕಿಂಕರತಾನೇತಿ ವಾಮನ ಕಾಯ ಕರ್ಮಸು. ನೈಷಮ್ಯ ಸಿದ್ಧಿಯಲ್ಲಿ 39ನೇ ಶ್ಲೋಕ ಅನ್ಕೊಳ್ಳಿ. ಏನ್ ಮಾತಾಡಿದ್ದಾರೆ ಜ್ಞಾನಿ. ರಮಣ ಮಹರ್ಷಿಗಳು ಬ್ರಾಹ್ಮಣರ, ಕ್ಷತ್ರಿಯರ, ವೈಶ್ಯರ, ಲಿಂಗಾಯತರ, ಒಕ್ಕಲಿಗರ ಯಾವ್ದು ಬ್ರಹ್ಮಸ್ವರೂಪ. ಹಿಂದೂಗಳ, ಕ್ರಿಶ್ಚಿಯನ್ನರ ಅಂದ್ರೆ ನಮ್ಮ ಭ್ರಮೆ, ಅವು ಯಾವುದೂ ಅಲ್ಲ. ಯಾವಾಗ ಶರೀರೇಂದ್ರಿಯಾದ ಸಂಘಾತ ತಾನಲ್ಲ ಅಂತ ತಿಳ್ಕೊಂಡಿದ್ದಾನೋ ಅವನು ಬ್ರಾಹ್ಮಣ್ಯ ಜಾತಕನಲ್ಲ. ಆದರೆ ಅಧ್ಯಾಸ ಉಳ್ಳವರಾಗಿರುವಾಗ ನೋಡಿ, ಅಧ್ಯಾಸ ಎಂತ ಅನಾಹುತ. ಎಲ್ಲ ಮಾನವರನ್ನು ಜೈಲಿಗೆ ಸೇರಿಸ್ಬಿಟ್ಟಿದೆ ಅಧ್ಯಾಸ. ಆದ್ದರಿಂದ ಶಾಸ್ತ್ರಾಧಿಕೃತತ್ವ, ಶಾಸ್ತ್ರದಲ್ಲಿ ನಾವುಗಳು ಅಧಿಕತರಾಗಿದ್ದೇವೆ. ಇಂತಿಂತಹ ಕರ್ಮಗಳನ್ನ ನಾವು ಮಾಡಬೇಕು ಅಂತ ಅವರವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ? ನಾನ್ ಬ್ರಾಹ್ಮಣ ಅನ್ಕೊಂಡೆ. ಬ್ರಾಹ್ಮಣ ಯಾರು? ನನ್ನ ಶರೀರವನ್ನ ನಾನು ಅಂತ ಮಾಡ್ಕೊಂಡು ಒದಾಡ್ತಾ ಇದ್ದೆ. ನಾ ಶರೀರವಲ್ಲ ಅಂತ ತಿಳ್ಕೊಂಡು ಯಾವ ಕರ್ಮವಿದೆ ಅವನಿಗೆ? ತುಂಬಾ ಸೂಕ್ಷ್ಮ ವಿಚಾರ. ಅಧ್ಯಾಸ ಉಳ್ಳವರಾಗಿದ್ದುಕೊಂಡು ಕರ್ಮವನ್ನು ಬಿಟ್ಟರೆ ಕರ್ಮ ಭ್ರಷ್ಟರು ಅಂತ ಆಗ್ತಾರೆ. ಅಧ್ಯಾಸವನ್ನ ಜ್ಞಾನದಿಂದ ಬಾಧ ಮಾಡಿಕೊಂಡ್ರೆ ಕರ್ಮಗಳು ತಾವು ಹಾಗೆ ಬಿಟ್ಟು ಹೋಗುತ್ತೆ. ನೋಡಿ, ನಾವು ಕರ್ಮಗಳನ್ನ ಬಿಟ್ಟರೆ ತಪ್ಪು, ಕರ್ಮಗಳು ನಮ್ಮನ್ನೇ ಬಿಟ್ಟು ಬಿಟ್ರೆ ನಿಶ್ಚಿಂತೆ. ನನ್ನ ಕನಸು ಮನಸ್ಸಿನಲ್ಲಿ ನೀವು ಕೂಡ ನಾನು ದೇಹವಲ್ಲ ಅನ್ನುವಂತಹ ಜ್ಞಾನೋದಯವಾಗಿಬಿಟ್ರೆ ಅವನೇ ಬ್ರಹ್ಮಜ್ಞಾನಿ. ಸ್ವಾಮಿ, ಅಂಥ ಬ್ರಹ್ಮಜ್ಞಾನ ಯಾರಿಗಾದರೂ ಸಾಧ್ಯವ? ಎಲ್ಲ ಮುಮುಕ್ಷಗಳಿಗೂ ಸಾಧ್ಯ.
ಆ ಮುಮುಕ್ಷುತ್ವ ಬರುವುದೇ ಕಷ್ಟ. ಮುಮುಕ್ಷುತ್ವ ಬರಬೇಕಾದರೆ ಈಶ್ವರಾನುಗ್ರಹ ದೇವ ಪುಂಸಾಂ ಅದ್ವೈತ ವಾಸನ. ಸರಿ, ಶಾಸ್ತ್ರಾಧಿಕೃತತ್ವಂ ಶಾಸ್ತ್ರೇಶು ಅಧಿಕತಃ ಅಹಂ ಇತಿ ಭ್ರಾಂತಿ. ಶಾಸ್ತ್ರಗಳಲ್ಲಿ ನಾನು ಅಧಿಕತನಾಗಿದ್ದೇನೆ ಎನ್ನುವಂಥ ಭ್ರಮೆ. ಅನಂತರ ಕರ್ಮೋಪಾಸನಾನುಷ್ಠಾತೃತ್ವಂ ಕರ್ಮ ಉಪಾಸನಾ ಅನುಷ್ಠಾತೃತ್ವಂ ಬಹಳ ಸೂಕ್ಷ್ಮ ವಿಚಾರ. ನಾನು ಕರ್ಮಗಳನ್ನ ಮಾಡ್ತಾ ಇದ್ದೇನೆ, ಉಪಾಸನೆ ಮಾಡ್ತಾ ಇದ್ದೇನೆ ಅಂತಾನೆ. ಇದು ಒಳ್ಳೇದೇ ಕೆಟ್ಟದೇ ಅಂದ್ರೆ ಇದು ಅಧ್ಯಾಸದಿಂದಲೇ ನಡೆಯಬೇಕು. ಒಂದು ಪಾಯಿಂಟ್ ಹೇಳ್ತಾ ಇದ್ರು ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಗಳು. ಈ ದಯವಿಟ್ಟು ತಪ್ಪರ್ಥ ಮಾಡ್ಕೋಬೇಡಿ, ಇದರ ಅಂತರಾರ್ಥವನ್ನು ತಿಳ್ಕೊಳ್ಳಿ. ಒಬ್ಬ ಮನುಷ್ಯ ಪರಮ ನಾಸ್ತಿಕ, ಅನುಷ್ಠಾನ ಮಾಡ್ತಾ ಇಲ್ಲ, ದೇವ ಪೂಜೆ ಮಾಡ್ತಾ ಇಲ್ಲ, ಬ್ರಾಹ್ಮಣನಾಗಿ ಸಂಧ್ಯಾ ವಂದನೆಯನ್ನು ಮಾಡ್ತಾ ಇಲ್ಲ. ಅವನಿಗೆ ಅಧ್ಯಾಸ ತುಂಬಿಕೊಂಡಿದೆ. ಅಧ್ಯಾಸ ತುಂಬಿಕೊಂಡಿರೋದ್ರಿಂದ, ಅಧ್ಯಾಸವೆಂಬ ಮೊಸಳೆಯ ಬಾಯಿಗೆ ಸಿಕ್ಕಿಕೊಂಡಿರುವುದರಿಂದ ನಾಸ್ತಿಕನಾಗಿ ಹೆಣ್ಣು ಹೊನ್ನು ಹಂಡ ಮುಳುಗಿಬಿಟ್ಟಿದ್ದಾನೆ. ಮತ್ತೊಬ್ಬ ಇದ್ದಾನೆ ಅಧ್ಯಯನ ಸಂಪನ್ನ ಬ್ರಾಹ್ಮಣೋತ್ತಮ ಶಿಖಾವಂತನಾಗಿ ಕಚ್ಚೆ ಪಂಚೆ ಹಾಕೊಂಡು ಚಪ್ಪಲಿ ಹಾಕೊಳ್ಳದೆ ಬಹಳ ಮಡಿಯಲ್ಲಿದ್ದು ಯಜ್ಞಯಾಗಾದರೂ ಸ್ಥಾನ ತತ್ಪರನಾಗಿದ್ದಾನೆ. ಇವನಿಗೂ ಅಧ್ಯಾಸ ಡಿಟೋ. ರಾಮಚಂದ್ರ ಇನ್ನೊಬ್ಬ ಇದ್ದಾನೆ, ಅವನು ಈ ಅತ್ಯಂತ ಸ್ಥೂಲವಾಗಿರುವ ಕರ್ಮಗಳನ್ನ ಮಾಡದೆ ಉಪಾಸನೆ ಮಾಡ್ತಾ ಇದ್ದಾನೆ. ಉಪಾಸನೆ ಮಾಡ್ತಾ 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 ಬಹಳ ಮೇಲ್ಮಟ್ಟಕ್ಕೆ ಹೋಗಿದ್ದಾನೆ. ಎಷ್ಟರ ಮಟ್ಟಿಗೆ ಉಪಾಸ್ಯ ದೇವತೆಯ ಸಾಕ್ಷಾತ್ಕಾರವಾಗಿದೆ. ಉಪಾಸ್ಯ ದೇವತೆ ಜೊತೆ ಮಾತಾಡ್ತಾ ಇದ್ದಾನೆ. ನೂರಾರು ಜನಗಳಿಗೆ, ಸಹಸ್ರಾರು ಜನಗಳಿಗೆ ಅವನ ದರ್ಶನದಿಂದ ಆರೋಗ್ಯ, ಐಶ್ವರ್ಯ, ರೋಗ ನಿವೃತ್ತಿ ಎಲ್ಲ ಫಲಗಳು ಆಗ್ತಾ ಇವೆ. ಇವನು ಅಧ್ಯಾಸವುಳ್ಳವನೇ. ಬಾ, ಯಾವಾತನು ಪರಮನಾಸ್ತಿಕನೋ ಅವನಿಗೂ ಅಧ್ಯಾಸವಿದೆ. ಯಾವನು ಅಗ್ನಿಹೋತ್ರಾದಿ ಕರ್ಮಾನುಷ್ಠಾನ ತತ್ಪರನೋ ಅವನಿಗೂ ಅಧ್ಯಾಸವಿದೆ. ಕರ್ಮಗಳನ್ನ ಬಿಟ್ಟು ಸನ್ಯಾಸಿಯಾಗಿ ಬ್ರಹ್ಮಜ್ಞಾನವೊಂದನ್ನ ಮಾಡಿಕೊಳ್ಳದೆ, ಭಾಷ್ಯ ಪಂಕ್ತಿಗಳನ್ನ ಓದದೆ, ವೇದಾಂತ ಸಂದೇಶಗಳನ್ನ ಅನುಭವದಲ್ಲಿ ಕಾಣದೆ ಉಪಾಸನೆ ಮುಳುಗಿಬಿಟ್ಟಿದ್ದಾನೋ ಅವನು ಕೂಡ ಅಧ್ಯಾಸವುಳ್ಳವನೇ ಅಂತ ಹೇಳ್ತಾ ಇದ್ರು. ನೋಡಿ, ಬರೆದಿದ್ದಾರೆ. ಕರ್ಮ ಉಪಾಸನ ಅನುಷ್ಠಾತೃತ್ವಂ. ನಾನು ನವರಾತ್ರಿ ಬಂತಪ್ಪ, ಉಪಾಸನೆ ಮಾಡೋದಕ್ಕೆ ಹೋಗ್ತೇನೆ, ಸಂತೋಷ. ರಾಮೋತ್ಸವ ಬಂತು, 9 ದಿವಸ ರಾಮನ ಉಪಾಸನೆ ಮಾಡ್ತೇನೆ. ಹನುಮಂತ ಜಯಂತಿ ಬಂತು, ಹನುಮಂತನ ಉಪಾಸನೆ ಮಾಡ್ತೇನೆ ಅಂತಾರಲ್ಲ. ಇದು ಒಳ್ಳೇದೇ ಕೆಟ್ಟದೇ ಅಂದ್ರೆ ಬಹಳ ಬಹಳ ಒಳ್ಳೆಯದು. ಉಪಾಸನೆ ಮಾಡುವುದರಿಂದ ಅನೇಕ ಸಿದ್ಧಿಗಳು ಬರುತ್ತವೆ, ಬಹಳ ಒಳ್ಳೆಯದು. ಆದರೆ ಇವನಿಗೆ ಹೆಸರು ನಂಬರ್ 1 ಅಧ್ಯಾಸಿ. ಯಾಕೆ? ಎಷ್ಟು ಮನುಷ್ಯನಿಗೆ ಸಿದ್ಧಿಗಳು ಬರುತ್ತವೆಯೋ ಅಷ್ಟು ಅಧ್ಯಾಸ ಜೋರಾಗ್ತಾ ಹೋಗುತ್ತೆ. ಬ್ರಹ್ಮಜ್ಞಾನಿಗೆ ಯಾವ ಸಿದ್ಧಿಗಳೂ ಬೇಡ. ಅಹಂ ಬ್ರಹ್ಮಾಸ್ಮಿ. ನೋಡಿ, ನಾಹಂ ಉಪಾಸಕ. ಉಪಾಸನೆ ಎಲ್ಲಿಯೂ ಕೂಡ ದ್ವೈತ ಬುದ್ಧಿ ಇದೆಯೋ ಇಲ್ವಾ? ನವರಾತ್ರಿ ಬಂತು ಅಂತ, ನವರಾತ್ರಿ ಎನ್ನುವಂತಹದ್ದೊಂದು ಕಾಲ, ಆ ಕಾಲ ಸತ್ಯವಾಗಿದೆ. ಶಿವರಾತ್ರಿ ಬಂತು ಅಂತ, ಶಿವರಾತ್ರಿ ಚತುರ್ದಶಿ ತಿಥಿ ಬಂತು, ತಿಥಿ ಭ್ರಮೆ ಇದೆ. ಬ್ರಹ್ಮಜ್ಞಾನಿ ದೇಶ ಕಾಲಗಳನ್ನ ಮೀರಿರುವ ಬ್ರಹ್ಮವೇ ತಾನು ಎಂದು ತಿಳಿದಿರುವಂತಹ ಧೀಮಂತ. ಇದು ತುಂಬಾ ತುಂಬಾ ಸೂಕ್ಷ್ಮ ವಿಚಾರ. ಇದನ್ನು ಸಭೆಗಳು ಹೇಳಿದ್ರೆ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ, ಹೇಳ್ಬಾರ್ದು. ಯಾರಿಗೆ ನಿಜವಾದ ಜಿಜ್ಞಾಸುತ್ವವಿದೆಯೋ, ಯಾರು ನಿಜವಾದ ಮುಮುಕ್ಷುರೋ ಅಂಥವರಿಗೆ ಮಾತ್ರ ಹೇಳ್ಬೇಕಾದಂತ ರಹಸ್ಯ ವಿಚಾರ ಅಂತ ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರು. ನೋಡಿ, ಜೀವನಿಗೆ ಕರ್ಮಗಳು
ಉಪಾಸನೆಗಳು ಇವುಗಳಲ್ಲಿ ಅನುಷ್ಠಾತೃತ್ವ. ಒಂದು ವಿಚಾರ ಹೇಳ್ಬಿಟ್ಟು ಮುಂದೆ ಹೇಳ್ಬಾರ್ದು, ಆದ್ರೂ ಹೇಳ್ತೇನೆ. ತಾವು ದಯವಿಟ್ಟು ತಪ್ಪು ತಿಳ್ಕೋಬೇಡಿ. ಯಾರು ತಪ್ಪು ತಿಳಿದುಕೊಳ್ಳುವುದಿಲ್ಲ ಅನ್ನುವಂತ ಧೈರ್ಯದಿಂದ ಒಂದು ಮಾತು ಹೇಳ್ತೇನೆ. ಒಬ್ಬ ಗೃಹಸ್ಥ ಒಳ್ಳೆ ಸಾತ್ವಿಕನಾಗಿ ಅಧ್ಯಯನ ಮಾಡಿದ್ದಾನೆ. ಅವನಿಗೊಬ್ಬ ಗಂಡು ಮಗ ಹುಟ್ಟಿದ. ಆ ಗಂಡು ಮಗನಿಗೆ 5ನೇ ವರ್ಷದಲ್ಲಿ ಉಪನಯನವನ್ನ ಮಾಡಿ ಶಿಖ ಯಜ್ಞೋಪವೀತ ಹಾಕಿಸ್ಬಿಟ್ಟ. ಆ ಹುಡುಗ ಮದುವೆ ಆಗುವವರೆಗೂ ಕೂಡ ಸುಮಾರು 23-24 ವರ್ಷಗಳವರೆಗೆ ವೇದಾಧ್ಯಯನ ಮಾಡ್ತಾ ಇದ್ದಾನೆ, ಶಿಖಾವಂತನಾಗಿದ್ದಾನೆ, ಅಗ್ನಿ ಕಾರ್ಯವನ್ನು ಮಾಡ್ತಾ ಇದ್ದಾನೆ, ಮಹಾ ತೇಜಸ್ವಿಯಾಗಿದ್ದಾನೆ. ಅವನು ಆ 24 ವರ್ಷದವರೆಗೆ ಅನಾಚಾರ ಏನು ಮಾಡಿಲ್ಲ. ಮದುವೆ ಒಬ್ಬ ದೊಡ್ಡ ಶ್ರೀಮಂತ ಆ ಹುಡುಗನಿಗೆ ತನ್ನ ಮಗಳು ಕೊಟ್ಟು ಮದುವೆ ಮಾಡಿದ. ಆ ಹುಡುಗಿಯು ಕೂಡ ಸಾತ್ವಿಕಳಾಗಿದ್ದಾಳೆ. ಈಗ ಗೃಹಸ್ಥ ಅಂತಾದ. ಗೃಹಸ್ಥನಾದ ಮೇಲೆ ಪ್ರತಿದಿನವೂ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮಚಾರಿಯಾಗಿದ್ದಾಗ ಅಗ್ನಿ ಕಾರ್ಯ ಮಾಡ್ತಾ ಇದ್ದ. ಗೃಹಸ್ಥನಾದ ಮೇಲೆ ಇವನು ಲಾಜ ಹೋಮವಾದ ಮೇಲೆ ಆ ಯಜ್ಞೇಶ್ವರನ ಇಟ್ಕೊಂಡು ಪ್ರತಿ ದಿವಸ 2 ಹೊತ್ತು ಕೂಡ ಅಗ್ನಿಹೋತ್ರ ಮಾಡ್ತಾ ಇದ್ದ. 3 ಹೊತ್ತು ಸಂಧ್ಯಾ ವಂದನೆ, 2 ಅಗ್ನಿಹೋತ್ರ ಮಾಡ್ತಾ ಇದ್ದ. ಹೋಟ್ಲು ಹೋಗ್ತಾ ಇಲ್ಲ, ಸಿನಿಮಾಗೆ ಹೋಗ್ತಾ ಇಲ್ಲ, ಚಪ್ಪಲಿ ಹಾಕೋತಾ ಇಲ್ಲ, ಅಧ್ಯಯನ ಸಂಪನ್ನನಾಗಿದ್ದಾನೆ. ಅವನು 70-80 ವರ್ಷವಾಯ್ತು, ಅಲ್ಲಿವರೆಗೂ ಅಗ್ನಿಹೋತ್ರ ಮಾಡ್ದ. ಅವನು 80 ವರ್ಷ ವಯಸ್ಸಾಗಿದೆ. ಅವನನ್ನ ಇಡೀ ಭಾರತ ದೇಶವೇ ಹೊಗಳ್ತಾ ಇದೆ. ಮಹಾತ್ಮರಪ್ಪ ಅಧ್ಯಯನ ಸಂಪನ್ನರು, ಶಿಖಾವಂತರಾಗಿದ್ದಾರೆ, ಅಗ್ನಿಹೋತ್ರ ಅನುಷ್ಠಾನ ಮಾಡ್ತಾ ಇದ್ದಾರೆ, ದುಡ್ಡಿನ ಆಸೆ ಇಲ್ಲ ಅಂತ ಎಲ್ಲರೂ ಹೊಗಳ್ತಾ ಇದ್ದಾರೆ. ತುಂಬಾ ಸಂತೋಷ. ಅವನಿಗೆ ಭಾರತ ದೇಶದಿಂದ ಭಾರತ ರತ್ನ ಅನ್ನುವ ಪ್ರಶಸ್ತಿಯನ್ನು ಕೊಟ್ಬಿಟ್ರು ಅಂತ ಇಟ್ಕೊ. ಆ ಪ್ರಶಸ್ತಿ ಸ್ವೀಕಾರ ಮಾಡುವುದಕ್ಕೆ ಪುಣ್ಯಾತ್ಮ ಅಂಗಿ ಹಾಕೊಂಡು ಹೋಗಿಲ್ಲ. ಇಂಥ ದೊಡ್ಡ ವ್ಯಕ್ತಿ, ಸದಾಚಾರ ಸಂಪನ್ನ. ಇವನನ್ನ ಭಗವತ್ಪಾದ ಶಂಕರಾಚಾರ್ಯರು ಅಧ್ಯಾಸವುಳ್ಳವನು ಅಂತ ಹೇಳ್ತಾರೆ, ಅಜ್ಞಾನಿ ಅಂತ ಕರೀತಾರೆ. ಏನ್ ಆಶ್ಚರ್ಯ ಸ್ವಾಮಿ ಇದು! ಒಳ್ಳೆ ಕರ್ಮಾನುಷ್ಠಾನ ತತ್ಪರನಾಗಿದ್ದಾನೆ, ಮಹಾ ತಪಸ್ವಿಗಳು, ಅಧ್ಯಾಸವಿದೆ, ಇಷ್ಟೇ ನಾವು ಹೇಳುದು. ಮತ್ತೊಬ್ಬ ಬ್ರಹ್ಮಚರ್ಯಾಶ್ರಮದಿಂದ ಸನ್ಯಾಸಿಯಾಗಿ ಉಪಾಸನೆ ಮಾಡ್ತಾ ಇದ್ದಾನೆ. ಪರಮೋಪಾಸನೆ ಮಾಡ್ದ, ಪ್ರಾಣೋಪಾಸನೆ ಮಾಡ್ದ, ಹಿರಣ್ಯ ಗರ್ಭೋಪಾಸನೆ ಮಾಡ್ತಾ ಮಾಡ್ತಾ ಅವನಿಗೆ ಎಲ್ಲಾ ಸಿದ್ಧಿಗಳು ದಿಕ್ಕಿಬಿಟ್ಟಿವೆ. ಅಷ್ಟಸಿದ್ಧಿ ಸಂಪನ್ನನಾಗಿದ್ದಾನೆ. ಅವನು ಮಾತನಾಡಿದ್ರೆ ಎಲ್ಲಾ ಫಲಗಳಾಗತ್ತೆ. ಅವನ ದರ್ಶನಕ್ಕೋಸ್ಕರ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಮಹಾ ಉಪಾಸಕ, ತಪಸ್ವಿ. ಅವನಿಗೇನ್ ಹೆಸರು? ಅಧ್ಯಾಸವುಳ್ಳವನು, ಅಜ್ಞಾನಿ ಅಂತ ಕರೀತಾರೆ ಶಂಕರಾಚಾರ್ಯರು. ಬಾ ಯಾವ ಅರ್ಥದಲ್ಲಿ ಅಂತ ತಿಳ್ಕೊಳ್ಳಿ. ಅವನನ್ನ ನಿಂದೆ ಮಾಡ್ತಾ ಇಲ್ಲ. ಅಧ್ಯಾಸದಿಂದಲೇ ನಾನು ಉಪಾಸಕ, ಅಧ್ಯಾಸದಿಂದಲೇ ನಾನು ದೇವತೆಗಳ ಜೊತೆಯಲ್ಲಿ ಮಾತನಾಡ್ತೇನೆ. ಏನು ಬ್ರಹ್ಮಜ್ಞಾನ ಅಂದ್ರೆ ದೇವತೆಗಳು ನಾನೇ, ಸಿದ್ಧಿಯು ನಾನೇ, ಮನುಷ್ಯರು ನಾನೇ, ಸರ್ವಂ ಬ್ರಹ್ಮೈವಾಹಮಸ್ಮಿ. ಇದು ಬ್ರಹ್ಮಜ್ಞಾನಿಯ ಸ್ಟ್ಯಾಂಡ್. ಈ ಬ್ರಹ್ಮಜ್ಞಾನಕ್ಕೆ ಪರಿಪೂರ್ಣ ಬ್ರಹ್ಮಜ್ಞಾನ ಅಂತಿದೆ. ಇದರಲ್ಲಿ ನೆಲೆಗೊಂಡಂತ ಮಹಾತ್ಮರನ್ನ ನಾನು ಭಗವಾನ್ ರಮಣ ಮಹರ್ಷಿಗಳು, ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿ ಅಂತ ಹೇಳ್ತೇನೆ. ನೋಡಿ ಬರೀತಾರೆ ಗುರುಗಳು, ಕರ್ಮೋಪಾಸನ ಅನುಷ್ಠಾತೃತ್ವಂ. ನಾನು ಕರ್ಮಗಳನ್ನ ಮಾಡಬೇಕು, ಉಪಾಸನೆ ಮಾಡಬೇಕು, ಉಪಾಸನೆಯಲ್ಲಿ ಇಷ್ಟ ಮೇಲಕ್ಕೆ ಹೋಗಿದ್ದೇನೆ ಅಂತ ತಿಳ್ಕೊಂಡಿದ್ದ. ಎಲ್ಲವೂ ಕೂಡ ಅಧ್ಯಾಸ ಪರಂಪರೆಯಲ್ಲೇ ಬಂದಿರುವಂತ ಅನರ್ಥಕೂಪ. ಇದು ಅಧ್ಯಾಸದ ಮಹಿಮೆ. ಇಂಥ ಅಧ್ಯಾಸವನ್ನ ನಾವುಗಳು ಬಾಧ ಮಾಡಿಕೊಳ್ಳಬೇಕಾದರೆ ಬ್ರಹ್ಮಜ್ಞಾನ ಬೇಕು. ಅವಾಕ್ಯ ಜಾಪ್ಯ ಅಸ್ಯಾನರ್ಥ ಹೇತೋ ಪ್ರಹಾರಾಯ ಆತ್ಮೈಕತ್ವ ವಿದ್ಯಾ ಪ್ರತಿಪತ್ತಯೇ ಸರ್ವೇ ವೇದಾಂತ ಆರಭ್ಯಂತೆ. ವೇದಾಂತ ಅರ್ಥವಾಗಬೇಕಾದ್ರೆ ಹಿಂದಿನ 100 ಜನ್ಮಗಳನ್ನ ಉಪಾಸನೆ ಮಾಡಿರ್ಬೇಕು. ಅವನು ಸುಲಭವಲ್ಲ. ಕರ್ಮಗಳು ಮಾಡುವಂಥವನ್ನ ನಾನು
ಉಪಾಸನೆ ಮಾಡ್ಬೇಕಪ್ಪ, ಟೈಮ್ ಹೋಯ್ತು, ಉಪಾಸನೆ ಮಾಡ್ಬೇಕು, ನವರಾತ್ರಿ ಬಂತು, ಉಪಾಸನೆ ಮಾಡ್ತೇನೆ. ಉಪಾಸಕನಿಗೆ ಅಧ್ಯಾಸ 100% ಇದೆ ಎಂದು ಯಾರು? ಶಂಕರಾಚಾರ್ಯ ಸ್ವಾಮಿಗಳು. ಅನಂತರ ಸ್ವಾನುಷ್ಠಿತ ಫಲಭೋಗಾರ್ಥಂ ಜನ್ಮಾಂತರ ಲೋಕಾಂತರ ಕರ್ತೃತ್ವಂಚ ಮುಕ್ತ್ವಾ. ಅನಂತರ ಸ್ವಾನುಷ್ಠಿತ ಫಲ ಅಂತಿದೆ, ಸ್ವಾನುಷ್ಠಿತ ಕರ್ಮೋಪಾಸನ ಫಲ ಅಂತ ಸೇರಿಸ್ಕೊಂಬಿಡಿ. ಸ್ವ ತನ್ನಿಂದ ಅನುಷ್ಠಿತ ಅನುಷ್ಠಾನ ಮಾಡಲ್ಪಟ್ಟಿರುವಂತ ಕರ್ಮಗಳಿಗೂ ಉಪಾಸನೆಗಳಿಗೂ ಫಲವನ್ನ ಅನುಭವಿಸುವವನು ನಾನು. ಈ ಜನ್ಮದಲ್ಲಿ ನಾನು ಶ್ರೀವಿದ್ಯೆ ಉಪಾಸನೆ ಮಾಡ್ತಾ ಇದ್ದೇನೆ, ಮುಂದಿನ ಜನ್ಮದಲ್ಲಿ ನಾನು ಶ್ರೀ ವಿದ್ಯಾಲೋಕಕ್ಕೆ ಹೋಗ್ತೇನೆ. ಈ ಜನ್ಮದಲ್ಲಿ ನಾನು ಹಿರಣ್ಯ ಗರ್ಭನನ್ನ ವಿರಾಟ್ ಪುರುಷನನ್ನ ಉಪಾಸನೆ ಮಾಡ್ತಾ ಬಂದಿದ್ದೇನೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ನಾನು ವೈರಾಜ ಲೋಕವನ್ನು ಹೋಗಿ ಸೇರುತ್ತೇನೆ. ಇದು ಅಧ್ಯಾಸದ ಫಲ. ಬ್ರಹ್ಮಜ್ಞಾನಿಗೆ ಜನ್ಮಾಂತರವೂ ಇಲ್ಲ, ಲೋಕಾಂತರವೂ ಇಲ್ಲ, ದೇಶಾಂತರ ಕಾಲಾಂತರ ಯಾವುದೂ ಇಲ್ಲ. ಆದರೆ ಕರ್ಮೋಪಾಸಕರಿಗೆ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಕರ್ಮ ಮಾಡ್ತಾ ಇದ್ದಾರಲ್ಲ ಅಂದ್ರೆ ಸ್ವರ್ಗ ಪ್ರಾಪ್ತ್ಯರ್ಥಂ. ರಾಮ್ ರಾಮ, ಸ್ವರ್ಗಕ್ಕೆ ಹೋಗ್ಬಿಟ್ರೆ ಮೋಕ್ಷ ಸಿಗ್ತಾ ಖಂಡಿತ ಇಲ್ಲ. ಉಪಾಸನೆ ಇಷ್ಟು ಕಷ್ಟಪಟ್ಟು ಉಪಾಸನೆ ಮಾಡ್ತಾ ಇದ್ದೀರಲ್ಲ, ನಮಗೆ ಬ್ರಹ್ಮಲೋಕ ಪ್ರಾಪ್ತಿ ಆಗತ್ತೆ. ಬ್ರಹ್ಮಲೋಕ ಪ್ರಾಪ್ತಿ, ಬ್ರಹ್ಮಲೋಕವು ಅನಿತ್ಯ. ಆ ಬ್ರಹ್ಮ ಭವನಾಲೋಕ ಪುನರಾವರ್ತಿನೋರ್ಜುನ ಮಾಮಪೇತ್ಯತು ಕೌಂತೇಯ ಪುನರ್ಜನ್ಮ ನೈವಿದ್ಯತೆ ಎಂಬ ಮಾತು ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರು. ಮಾನವರಿಗೆ ಮುಮುಕ್ಷುತ್ವ ಉಂಟಾಗಬೇಕಾದರೆ ಈಶ್ವರಾನುಗ್ರಹದಿಂದ ಮಾತ್ರ ಬರಬೇಕು. ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದ್ದಾರೆ. ಇದರಲ್ಲಿ 1 ಕೋಟಿ ಮಾನವರು ಸಾಧಕರಿದ್ದಾರೆ. ಅದರಲ್ಲಿ 10 ಲಕ್ಷ ಮಾನವರು ಅಧ್ಯಾತ್ಮ ಸಾಧಕರು ಅಂತಿದ್ದಾರೆ. ಅದರಲ್ಲಿ 1 ಲಕ್ಷ ಜನ ವೇದಾಂತವನ್ನ ಅಧ್ಯಯನ ಮಾಡುತ್ತಾ ಚಿಂತನೆ ಮಾಡುವಂಥವರು ಇದ್ದಾನೆ. 1,000 ಜನ ಮುಮುಕ್ಷುಗಳು ಸಿಕ್ಕುವುದಿಲ್ಲ. ಏನ್ ಮುಮುಕ್ಷು ತಮಾಷೆ ಮತ್ತೆ. ನನಗೆ ಕರ್ಮಗಳು ಬೇಡ, ಕರ್ಮ ಫಲಗಳು ಬೇಡ, ಯಾವ ದೇವರ ಆಶೀರ್ವಾದವೂ ಬೇಕಾಗಿ ನಾನು ಅಧ್ಯಾಸವನ್ನ ಕಳಚಿಕೊಂಡು ಮುಕ್ತನಾಗಬೇಕು. ಅಷ್ಟೊಂದ್ಯಾಕೆ ಅಧ್ಯಾಸ ಕಳಿಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ಏನ್ ಅಧ್ಯಾಸನಾಗಿರುವಂತ ಅನರ್ಥ ಅಂದ್ರೆ ನೋಡಿ ಪಟ್ಟಿ ಆಗ್ತಾ ಇದ್ದಾರೆ. ನಾನು ಕರ್ತ ಅಂತ ತಿಳ್ಕೊಂಡೆ, ಅದು ಅನರ್ಥ. ಭೋಕ್ತ ಅಂತ ಮಾಡ್ಕೊಂಡೆ, ಅದು ಅನರ್ಥ. ಅನಂತರ ನಾನು ಕರ್ಮಗಳನ್ನ ಮಾಡ್ತಾ ಇದ್ದೇನೆ, ಅದಕ್ಕೆ ಫಲ ಬರುತ್ತಂತೆ ಕಾಯ್ಕೊಂಡಿದ್ದೇನೆ. ಈ ಶರೀರ ಬಿದ್ದ ಕೂಡಲೇ ನನಗೆ ಸೀದಾ ಸ್ವರ್ಗಲೋಕಕ್ಕೆ ಎಂಟ್ರೆನ್ಸ್. ಸ್ವರ್ಗಲೋಕವೇ ವಿದ್ಯಾ ಕಲ್ಪಿತ. ರಾಮ್ ರಾಮ್, ಇದು ಬಹಳ ಸೂಕ್ಷ್ಮ ವಿಚಾರ. ಇದನ್ನ ಈಶಾವಾಸ್ಯೋಪನಿಷತ್ತು ಹೇಳ್ತಾ ಇದೆ ನೋಡಿ. ಅಸುರ್ಯಾನಾಮತೆ ಲೋಕಾಃ ಅಂಧೇನ ತಮಸಾವೃತ ತಾಗುಂಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇ ಚಾತ್ಮಹನೋ ಜನಃ. ಎಲ್ಲ ಉಪನ್ಯಾಸ ಹೇಳ್ಬಾರ್ದು, ಬಹಳ ಕಷ್ಟ. ಆದ್ರೂ ಹೇಳ್ತಾ ಇದ್ದೇನೆ. ಯಾಕೆ? ಅಧ್ಯಾಸ ಭಾಷ್ಯ ಪಾಠ ಅಲ್ವೇ. ಅಧ್ಯಾಸ ಭಾಷ್ಯವನ್ ಪಾಠ ಮಾಡುವಾಗ ನಿರ್ದಾಕ್ಷಿಣ್ಯವಾಗಿ ಧೈರ್ಯ ಹೇಳಬೇಕು. ನಾವು ವಜ್ರ ವ್ಯಾಪಾರ ಮಾಡುವುದಕ್ಕೋಸ್ಕರವಾಗಿ ವಜ್ರ ಅಂಗಡಿ ಹೋಗಿದ್ದೇವೆ. ಅಲ್ಲಿ 1000-2000 ಮಾತಾಡ್ಲೇಬಾರ್ದು. ಲಕ್ಷ್ಯವು ಎಷ್ಟಪ್ಪ ಅಂದ್ರೆ 10 ಕೋಟಿ, 15 ಕೋಟಿ, 20 ಕೋಟಿ ವ್ಯವಹಾರ. ವಜ್ರದ ಅಂಗಡಿಗೆ ಹೋಗ್ಬಿಟ್ಟು ನಾವು ತರಕಾರಿ ಅಥವಾ ಉಮಾಗೋಲ್ಡು ಅಥವಾ ಬಟ್ಟೆ ವ್ಯಾಪಾರ ಮಾಡೋದು ತಪ್ಪು. ಅದೇ ರೀತಿ ಅಧ್ಯಾಸ ಭಾಷ್ಯವಿದು, ಜ್ಞಾಪಕ ಇಟ್ಕೊಳ್ಳಿ. ಅಧ್ಯಾಸ ಭಾಷ್ಯ ಅದ್ಭುತವಾದ ಭಾಷ್ಯ. ಇನ್ನು ಅಧ್ಯಾಸ ಭಾಷ್ಯ ಪ್ರವೇಶ ಮಾಡಿಯೇ ಇಲ್ಲ. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಮುಂದೆ ನಾನು ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನ ಬರೀತೇನೆ. ನಿಮ್ಗೆ ಅರ್ಥ ಆಗುತ್ತೆ.
ಸ್ವಾನುಷ್ಠಿತ ತಮ್ಮಿಂದ ಅನುಷ್ಠಾನ ಮಾಡಲ್ಪಟ್ಟ ಕರ್ಮ ಉಪಾಸನ ಇವುಗಳ ಫಲವನ್ನ ಭೋಗಾರ್ಥಂ ನಾನು ಅನುಭವಿಸಿದೆ. ನಾನು 10 ಕೋಟಿ ಖರ್ಚು ಮನೆ ಕಟ್ಟಿದೆ, ನಾನೇ ವಾಸವಾಗಿರ್ಬೇಕು. ಒಂದ್ ಮಾತು ಹೇಳ್ತಾ ಇದ್ದು ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು. ಹಿಂದಿನ ಮಾತು, ಲಕ್ಷಗಟ್ಲೆ ಖರ್ಚು ಮಾಡಿ ಮನೆ ಕಟ್ಟಿಸ್ಬಿಟ್ಟು ಅದನ್ನ ಬಾಡಿಗೆ ಕೊಡೋನ್ ದಡ್ಡ ಅಂತ ಹೇಳ್ತಾ ಇದ್ರು. ಇವತ್ತಿನ ಕಾಲದಲ್ಲಿ ಕೋಟಿಗಟ್ಲೆ ರೂಪಾಯಿ ಖರ್ಚು ಮಾಡಿ ಮನೆಯನ್ನ ಕಟ್ಟಿಸಿ ಬಿಟ್ಟು ಬಾಡಿಗೆ ಕೊಡೋನ್ ದಡ್ಡ. ಮನೆ ಯಾಕೆ ಕಟ್ಟಿಸ್ತಾ ಇದ್ದೇನೆ, ನಾನು ಅನುಭವಿಸ್ಬೇಕು ಅಂತ, ನಾನು ವಾಸ ಆಗಿರ್ಬೇಕು, ನನ್ನ ಮನೆ ನನ್ನ ವಾಸ. ಅದೇ ರೀತಿಯಲ್ಲಿ ತಾನು ಮಾಡಿರುವ ಕರ್ಮಗಳ ಫಲವನ್ನ ತಾನೇ ಅನುಭವಿಸ್ಬೇಕು. ಮಾಡಿದ್ದುಣ್ಣು ಮಹಾರಾಜ, ತಾನು ಮಾಡಿದ ಉಪಾಸನಾ ಫಲವನ್ನ ತಾನೇ ಅನುಭವಿಸ್ಬೇಕು. ಯಾವಾಗ ಅನುಭವಿಸೋದು? ಬಹಳ ಮಟ್ಟಿಗೆ ಕರ್ಮಗಳಿಗೂ ಉಪಾಸನೆಗಳಿಗೂ ಫಲ ದೊರಕುವಂತಹದ್ದು ಸತ್ತ ಮೇಲೆ. ಇದನ್ನ ಪೂರ್ವ ಮೀಮಾಂಸಾ ದರ್ಶನಕಾರರು ಸುಸ್ಪಷ್ಟವಾಗಿ ಹೇಳ್ತಾರೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ನೀವು ಜ್ಯೋತಿಷ್ಠೋಮ ಯಾಗವನ್ನ ಮಾಡಿದರೆ ಸ್ವರ್ಗ ಸಿಕ್ಕತ್ತೆ. ಯಾವಾಗ? ಸತ್ತ ಮೇಲೆ. ಯಾವುದೇ ಪುಣ್ಯ ಕರ್ಮಗಳನ್ನ ಮಾಡಿದರೂ ಫಲ ಉಂಟು. ಯಾವಾಗ? ಸತ್ತ ಮೇಲೆ. ನಾವು ಈ ಜನ್ಮದಲ್ಲಿ ಏನ್ ಅನುಭವಿಸ್ತಾ ಇದ್ದೇವೋ ಸುಖ ದುಃಖಗಳನ್ನ, ಇದೆಲ್ಲವೂ ಹಿಂದಿನ ಜನ್ಮಗಳಲ್ಲೇ ಮಾಡಿರುವ ಪುಣ್ಯ ಪಾಪ ಕರ್ಮಗಳ ಪ್ರಾರಬ್ಧ ಫಲ. ಈ ಪ್ರಾರಬ್ಧ ಫಲವನ್ನ ಅನುಭವಿಸುತ್ತಿರುವಾಗ ಪುನಃ ಈ ಜನ್ಮದಲ್ಲಿ ಮಾಡಿದಂತ ಕರ್ಮೋಪಾಸನೆಗಳಿಗೆ ಫಲ ಬರುವುದಕ್ಕೆ ಅವಕಾಶವಿಲ್ಲ. ಫಲ ಬರುತ್ತೆ, ಗ್ಯಾರಂಟಿ ಬರುತ್ತೆ. ಯಾವಾಗ? ಸತ್ ಮೇಲೆ. ಸತ್ತ ಮೇಲೆ ಏನಾಗ್ಬೇಕವರು? ತಾವು ಕರ್ಮೋಪಾಸನೆ ಮಾಡ್ತಾ ಇದ್ದಾರೆ, ಸಾಯುವವರೆಗೂ ಮಾಡಿದ್ದಾರೆ. ಅಗ್ನೇನಯ ಸುಪಥ ರಾಯಿ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್ ಯುಯೋಜ್ಯಸ್ವಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಮುಖ್ಯಂ ವಿಧೇಮ. ಉಪಾಸಕರು ಸಾಯುವವರೆಗೂ ಕೂಡ ಹಿರಣ್ಯ ಗರ್ಭೋಪಾಸನೆ ಮಾಡ್ತಾ ಸಾಯುವಾಗ ಹೇಳ್ತಾ ಇದ್ದಾರೆ, ನಮಗೆ ಉಪಾಸನೆ ಮಾಡುವಷ್ಟು ಸಾಮರ್ಥ್ಯವಿಲ್ಲ, ನಮಸ್ಕಾರ ಮಾಡ್ತಾ ಇದ್ದೇವಪ್ಪ, ನಾವುಗಳು ನಿನ್ನ ಲೋಕಕ್ಕೆ ಬರ್ತಾ ಇದ್ದೇವೆ, ಕರ್ಕೋ ಅಂತಾರೆ. ಸತ್ತ ಮೇಲೆ ಸೂರ್ಯನ ರಶ್ಮಿಗಳ ಮುಖಾಂತರವಾಗಿ ಸೂರ್ಯ ದ್ವಾರೇಣ ತೇ ವಿಲಯಾಪ್ರಯಾಣ ಯಾತಾಯಾತ ಉಂಟು. ಇದಕ್ಕೆಲ್ಲ ಕಾರಣ ಯಾವುದು? ಅಧ್ಯಾಸ. ನೋಡಿ, ಓದ್ತಾ ರೋಮಾಂಚನವಾಗ್ತಾ ಇದೆ ನನಗೆ. ಇದನ್ನ ನನ್ನ ಪ್ರೀತಿಯ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರೇ ನನ್ನ ಪಾಠ ಮಾಡಿ ಕುಣಿಸ್ತಾ ಇದ್ದಾರೆ. ಸ್ವಾನುಷ್ಠಿತ, ಸ್ವ ತನ್ನಿಂದ, ಅನುಷ್ಠಿತ ಅನುಷ್ಠಾನ ಮಾಡಲ್ಪಟ್ಟ ಕರ್ಮೋಪಾಸನೆಗಳ ಫಲವನ್ನ ಭೋಗಾರ್ಥಂ ಅನುಭವಿಸುವುದಕ್ಕೋಸ್ಕರವಾಗಿ ಜನ್ಮಾಂತರ ಲೋಕಾಂತರ ಗಂತೃತ್ವಂ ಜನ್ಮಾಂತರಂ ಅನ್ಯತೋ ಜನ್ಮ ಜನ್ಮಾಂತರಂ ಲೋಕಾಂತರಂ ಅನ್ಯಃ ಲೋಕಃ ಲೋಕಾಂತರಂ. ಬೇರೊಂದು ಜನ್ಮವನ್ನ ಪಡೆದು ಬೇರೊಂದು ಲೋಕಕ್ಕೆ ಹೋಗಿ ಅಲ್ಲಿ ಮತ್ತೊಂದು ಶರೀರವನ್ನ ಹೊಂದಬೇಕು. ಇಲ್ಲಿ ಮಾಡಿದಂತಹ ಕರ್ಮೋಪಾಸನೆಗಳ ಫಲವನ್ನ ಅನುಭವಿಸುವುದಕ್ಕೋಸ್ಕರವಾಗಿ ಹೋಗ್ಬೇಕು. ಹೋಗದೆ ಕಷ್ಟ ಇಲ್ಲ. ಅವರಿಗೆ ಪಾಸ್ಪೋರ್ಟು ಇದೆ, ವೀಸಾನೂ ಇದೆ. ಯಾವುದು? ಕರ್ಮಗಳೇ ವೀಸಾ, ಉಪಾಸನೆಗಳೇ ವೀಸಾ. ಸೀದಾ ಅವರು ಬ್ರಹ್ಮಲೋಕಕ್ಕೆ ಹೋಗ್ಬೋದು. ಎಷ್ಟು ಸೂಕ್ತ ವಿಚಾರ. ಜನ್ಮಾಂತರ, ಇನ್ನೊಂದು ಜನ್ಮ ಉಂಟು. ಜನ್ಮಾಂತರ ಕಾರಣ ಯಾವುದು? ಕರ್ಮಗಳು. ಕರ್ಮ ಮಾಡುವುದಕ್ಕೆ ಕಾರಣ ಯಾವುದು? ಕರ್ತೃತ್ವ. ಕರ್ತೃತ್ವ ಕಾರಣ ಯಾವುದು? ದೇಹೇಂದ್ರಿಯಾದಿಮತ್ವ. ದೇಹೇಂದ್ರಿಯಾದಿಮತ್ವ ಕಾರಣ ಯಾವುದು? ಅಧ್ಯಾಸ. ಅಂತೂ ಇಂತೂ ಅಧ್ಯಾಸದಿಂದ ಬದಲಾಡ್ತಾ ಇದ್ದಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಎನ್ನುವಂತೆ ಏನು ಜನ್ಮಾಂತರ ಪ್ರವೇಶ. ಜನ್ಮಾಂತರಕ್ಕೆ ಹೋಗಿ ಎಲ್ಲಿ? ಲೋಕಾಂತರ.
ಇದು ಭೂಲೋಕ, ಅದು ಪಿತೃಲೋಕ, ಇದು ಭೂಲೋಕ, ಅದು ಇಂದ್ರಲೋಕ, ಇದು ಭೂಲೋಕ, ಅದು ಸ್ವರ್ಗಲೋಕ, ಇದು ಭೂಲೋಕ, ಅದು ಬ್ರಹ್ಮಲೋಕ. ಒಂದು ಲೋಕಾಂತರ. ಅಲ್ಲಿ ಹೋದ್ಮೇಲೆ ಪುನಃ ಹುಟ್ಟಬೇಕಾ? ದೇವತೆಗಳು ಹುಟ್ಟುತ್ತಾರೆ, ಅಲ್ಲಿ ಹೋಗ್ತಾರೆ, ಹೋದ್ಮೇಲೆ ಅಲ್ಲಿ ಫಲ ಅನುಭವಿಸ್ಕೊಂಡಿರ್ತಾರೆ. ಫಲವೆಲ್ಲ ಖಾಲಿ ಆಯ್ತು. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಕೆಲವರು ಪುಣ್ಯಾತ್ಮರು ಬೆಂಗಳೂರಿನಿಂದ ಅಥವಾ ಇಂಡಿಯಾದಿಂದ ಅಮೆರಿಕಕ್ಕೆ ಹೋಗ್ತಾರೆ. ಅಲ್ಲಿ ಯಾರು ನೆಂಟರಿಷ್ಟರಿಲ್ಲ, ಯಾರು ಸ್ನೇಹಿತರಿಲ್ಲ. 10 ಲಕ್ಷ ರೂಪಾಯಿ ತಗೊಂಡು ಅಮೆರಿಕಕ್ಕೆ ಹೋಗಿ 1 ವರ್ಷ ಇದ್ವರ್ಣ ಅನ್ಕೋತಾರೆ. 1 ರೂಮ್ ಬಾಡಿಗೆ ತಗೊಂಡ್ರು, 1 ದಿವಸಕ್ಕೆ 50,000 ಬಾಡಿಗೆ. 10 ದಿವಸದಲ್ಲಿ 10 ಲಕ್ಷ ಖಾಲಿ ಆಗುತ್ತೆ. ದುಡ್ಡು ಖಾಲಿ ಆಯ್ತು, ಮೀಸಾ ಇದೆ, ಯಾರು ಊಟ ತಿಂಡಿ ಕೊಡ್ತಾ ಇಲ್ಲ, ವಾಪಸ್ ಬರಲೇಬೇಕು. ಅದೇ ರೀತಿಯಲ್ಲಿ ಇಷ್ಟೆಲ್ಲ ಮಾನವ ಜನ್ಮವನ್ನು ವ್ಯರ್ಥವಾಗಿ ಮಾಡಿಕೊಂಡು, ವ್ಯರ್ಥ ಅಂದ್ರೇನು? ಅಧ್ಯಾಸವನ್ನ ಕಳೆದುಕೊಳ್ಳುವ ಪ್ರಯತ್ನವನ್ನೇ ಮಾಡಿದೆ, ವೇದಾಂತ ವಿಚಾರವನ್ನೇ ಮಾಡಿದೆ. ಬರೀ ಕರ್ಮೋಪಾಸನೆಗಳಲ್ಲಿ ಮುಳುಗಿಬಿಟ್ಟು ಹೆಮ್ಮೆಯಿಂದ ಹೋಗ್ತಾರ. ನಾವು ಸ್ವರ್ಗಲೋಕಕ್ಕೆ ಹೋಗ್ತಾ ಇದ್ದೇವೆ, ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೇವೆ. ಹೋದ್ರು ಫಲವೆಲ್ಲ ಅನುಭವಿಸ್ಕೊಂಡ್ಮೇಲೆ ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಹೋದ ಪುಟ್ಟ ಬಂದ ಪುಟ್ಟ, ಹೋದ ಪುಟ್ಟ ಬಂದ. ಎಷ್ಟು ಜನ್ಮಗಳಲ್ಲಿ ಹೀಗಾಗಿದೆ. ಇದನ್ನ ತಪ್ಪಿಸಿಕೊಳ್ಬೇಕು. ನಾನು ಮೋಕ್ಷವನ್ನೇ ಹೊಂದ್ಬೇಕು. ಬಾ, ಇಂಥ ಸ್ಥೈರ್ಯ ಧೈರ್ಯ ಕೋಟಿಗೊಬ್ರು ಬರುತ್ತಷ್ಟೇ. ಯಥಾಯಥಂ ಅವರವರ ಸ್ವಭಾವಕ್ಕೆ ತಕ್ಕಂತೆ ಎಂಥ ಅಗ್ನಿಹೋತ್ರ, ಎಂಥ ಉಪಾಸನ ಅಂತ ಹೇಳಿದೆ. ಯಥಾಯಥಂ ಅಂದ್ರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಕರ್ಮಗಳನ್ನ ಮಾಡ್ತಾರೆ, ಉಪಾಸನೆ ಮಾಡ್ತಾರೆ, ಸ್ವರ್ಗಲೋಕ ಬ್ರಹ್ಮಲೋಕಕ್ಕೆ ಹೋಗ್ತಾರೆ, ಪುನಃ ಬರುತ್ತೆ. ಇದೆಲ್ಲ ನೋಡ್ತಾ ಇದ್ರೆ ಸಾಕಪ್ಪ ಸಾಕು. ಇವತ್ತಿನವರೆಗೆ ನಾನು ಎಷ್ಟು ಜನ್ಮಗಳಲ್ಲಿ ತೊಳೆದಾಡಿ ಬಂದಿದ್ದೇನಪ್ಪ. ಮನುಷ್ಯನ್ನ ಸಿಕ್ತು. ನನಗಿವಾಗ 90 ವರ್ಷ ವಯಸ್ಸಾಯ್ತು. ಈ 90 ವರ್ಷಗಳಲ್ಲಿ ನಾನು ಸುಖ ಪಟ್ಟಿದ್ದೆಷ್ಟು, ದುಃಖ ಪಟ್ಟಿದ್ದೆಷ್ಟು. ಸುಖ ಸಿಕ್ಕಿದ್ದು 1%. ಬರೀ ದುಃಖ ದುಃಖ ದುಃಖ. 99% ದುಃಖ. ಆದರೆ ಆ 1% ಸುಖ ಸಿಕ್ತಲ್ಲ, ಆ ಸುಖದ ಭ್ರಮೆಯಿಂದ 99% ದುಃಖವನ್ನು ತಡ್ಕೋತಾ ಇದ್ದಾನೆ ಮನುಷ್ಯ. ಎಲೆಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? 84 ಲಕ್ಷ ಬಗೆಯ ಜೀವರಾಶಿಗಳಲ್ಲಿ ಮಾನವ ಜನ್ಮ ಅತಿ ಅಮೂಲ್ಯವಾದುದು. ಶ್ರೀಗಳವರು, ಎಲೆಜೀವ ಬಲು ಯೋನಿಗಳಲ್ಲಿ ತೊಳಲಿ ನರಳಿ ಸಾಕಾಗಿ ಬಂದೆ, ಆದರೆ ಮಾನವ ಜನ್ಮದ ಬೆಲೆಯೇ ಅರಿಯದೆ ತಿರುಳ ಬಿಸುಟು ಬರೀ ಕರಟವ ಹಿಡಿಯಬೇಡ. ನೀನೇ ಶಂಕರ. ಛಾಂದೋಗ್ಯ ಉಪನಿಷತ್ ತಿಳಿಸುವಂತೆ ತತ್ವಮಸೀ ಎಂಬ ಸಂದೇಶವನ್ನು ನಿನ್ನ ಅನುಭವದಲ್ಲಿ ಕಾಣು ಎಂದಿದ್ದಾರೆ. ಭಗವಾನ್ ಶಂಕರರು ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಸರ್ವದುಃಖ ವಿನಿರ್ಮುಕ್ತ ಏಕಚೈತನ್ಯಾತ್ಮಕೋಹಂ ಇತ್ಯೇಷಃ ಆತ್ಮಾನುಭವ ಎಂದಿದ್ದಾರೆ. ಈ ಸಂದೇಶಗಳು ಇಂದ್ರಿಯ ಪ್ರಮಾಣಕ್ಕೆ ವಿರುದ್ಧವಾದರೂ ಅಧ್ಯಾರೋಪಾಪವಾದ ಕ್ರಮದಿಂದ ಶ್ರುತಿಯ ಜಾಡಿನ ಮರ್ಮವನ್ನು ಅರಿಯಬಹುದು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ, ಅದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀಗಲದರಿಂದೇನಾಯಿತು? ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೀಗಲದರಿಂದೇನಾಯಿತು? ಅದರಿಂದೇನಾಯಿತು? ಅದರಿಂದೇನಾಯಿತು?
ಹಮ್ಮ ತಳೆದು ನಿಂದೆ ಅದರಿನ್ಯೇನಾಯಿತು. ಬ್ರಾಹ್ಮಣನೆಂದೆಂಬ ಹಮ್ಮ ತಳೆದು ನಿಂದೆ ಅದರಿನ್ಯೇನಾಯಿತು. ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಅದರಿನ್ಯೇನಾಯಿತು. ಒಮ್ಮೆ ವೇದವನೆಲ್ಲ ಬಿಮ್ಮನೆ ಪಠಿಸಿದೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಕಾವ್ಯಶಾಸ್ತ್ರಕ್ಕೆಲ್ಲ ಸುವ್ಯಾಖ್ಯೆಯಾಗೈದೆ ಅದರಿನ್ಯೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿನ್ಯೇನಾಯಿತು. ಶ್ರಾವ್ಯಗೀತವ ಚಿತ್ರ ದಿವ್ಯ ಶಿಲ್ಪವ ಕಲ್ತೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ವನಕೈರಿ ತಪದಲ್ಲಿ ತನುವ ದಂಡಿಸಿ ನಿಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನಿಟ್ಟಿಪೆನೆಂದೆ ಅದರಿನ್ಯೇನಾಯಿತು. ಮುನಿಯಾಗಿ ಮೂಗಿನ ಕೊನೆಯ ನೀಟಿಪೆನೆಂದೆ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ಕಾಷಾಯ ದಂಡಾದಿ ವೇಷವಾಂತೆ ಎಲ್ಲ ಅದರಿನ್ಯೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿನ್ಯೇನಾಯಿತು. ದೇಶಿಕ ಪದದಲ್ಲಿ ಲೇಷ ಭಕುತಿ ಇಲ್ಲ ಅದರಿನ್ಯೇನಾಯಿತು. ಅದರಿನ್ಯೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ತಿರುಳ ಬಿಸುಟು ಬರೀ ಕರಟವ ಹಿಡಿದೆನಿ ಅದರಿನ್ಯೇನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಗುರುಶಂಕರೈಕ್ಯವ ದೊರಕಿಸಿ ಕೊಳೆಪರ ಪುರುಷಾರ್ಥವಾನಾಯಿತು. ಪುರುಷಾರ್ಥವಾನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ ತೊಳಲಿ ಬಂದೆ ಅದರಿನ್ಯೇನಾಯಿತು. ಎಲೆ ಜೀವ ಬಲು ಯೋನಿಗಳಲ್ಲಿ
ತೊಳಲಿ ಬಂದೆಳದರಿಂಗೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂಗೇನಾಯಿತು. ತಿಳಿವಿನ ನರ ಜನ್ಮ ಕಿಳಿ ತಂದೆ ಕಡೆಗೆ ಗಲದರಿಂಗೇನಾಯಿತು. ಅದರಿಂಗೇನಾಯಿತು. ಅದರಿಂಗೇನಾಯಿತೇನಾಯಿತು. ಒಬ್ಬ MLA ಆಗ್ಬೇಕು ಅಂದ್ರೆ, ಮಂತ್ರಿ ಆಗ್ಬೇಕು ಅಂದ್ರೆ ಎಷ್ಟು ಕಷ್ಟ ಆದ. ಆಮೇಲೆ ನೆಮ್ಮದಿ ಇದೆಯಾ? ಇಲ್ಲ. ಅದೇ ರೀತಿಯಲ್ಲಿ ಯಥಾಯಥ ಈ ಸಂಸಾರ ಸಾಗರದಲ್ಲಿ ಒದ್ದಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡುತ್ತಾ 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 ಸಂಸಾರೇ ವಿರಕ್ತಾನ, ಯಾರಿಗೆ ಈಶ್ವರಾನುಗ್ರಹದಿಂದ ಮನುಷ್ಯಾಣಂ ಸಹಸ್ರೇಶು ಕಶ್ಚಿತ್ ಯತತಿ ಸಿದ್ಧಯೇ ಎನ್ನುವಂತೆ ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿ ಅನ್ನುವಂತೆ ಸಂಸಾರೇ ವಿರಕ್ತಾನ, ಯಾರಿಗೆ ಈ ಸಂಸಾರದ ವೈರಾಗ್ಯ ಸಾಕು, ನನಗೆ ಯಾವ ಕರ್ಮಗಳು ಬೇಡ, ಯಾವ ಉಪಾಸನೆಗಳು ಬೇಡ, ಯಾವ ಸಿದ್ಧಿಗಳು ಬೇಡ, ಯಾವ ದೇವಾದಿ ದೇವತೆಗಳ ಅನುಗ್ರಹವೂ ನನಗೆ ಬೇಕಾಗಿದೆ. ನನಗೆ ಬೇಕಾದದ್ದು ಮೋಕ್ಷ, ನನಗೆ ಬೇಕಾದದ್ದು ಬ್ರಹ್ಮಾತ್ಮ ಜ್ಞಾನ ಅನ್ನುವಂಥ ವಿವೇಕ ಯಾರಿಗೆ ಬಂದಿದೆಯೋ, ಹೇಗೆ ಬರೀತಾರೆ ಗುರುಗಳು, ಏನು ವೇದಾಂತ ಓದೋರೆಲ್ಲ ಬ್ರಹ್ಮಜ್ಞಾನಿಗಳಲ್ಲ. ಮನಸ್ಸಿನಲ್ಲಿ ವೈರಾಗ್ಯ ಬರ್ಬೇಕ್ರಿ. ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶ, ಏನ್ ಸಂಸಾರ, ಏನ್ ಪ್ರಪಂಚ, ಏನ್ ಸಂಪಾದನೆ, ಏನ್ ಶ್ರೀಮಂತಗಿರಿ, ಏನ್ ಅಧಿಕಾರ, ಎಲ್ಲಿ ನೋಡಿದ್ರು ಹೊಡೆದಾಟ, ಬೈದಾಟ, ಗಲಾಟೆ, ಗುದ್ದಾಟ, ಜಗಳ. ರಾಮ್ 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 ಸಾಕಪ್ಪ ಸಾಕು. ಬಡವರು ಅನ್ಕೋತಾರೆ ಶ್ರೀಮಂತರು ಎಷ್ಟು ಸುಖವಾಗಿರ್ತಾರೆ ಸ್ವಾಮಿ, ಅವ್ರ ಮನೆ ಮುಂದೆ 50 ಕಾರ್ ನಿಂತ್ಕೊಂಡಿರುತ್ತೆ ಅಂತ. ನೀವು ಒಂದ್ ವಾರ ಜೊತೆ ಇದ್ಬಿಡಿ, ಖಂಡಿತ ಶ್ರೀಮಂತಿಯರು ಬೇಡ ಅನ್ಸುತ್ತೆ. ಇನ್ನು ಅಧಿಕಾರಿಗಳು, ದೊಡ್ಡ ಅಧಿಕಾರಿಗಳು ಜೋರಾಗಿದ್ದಾರಪ್ಪ ಅನ್ಕೋತೇವೆ, ಅವರ ಮಾತುಗಳು, ಸ್ವಭಾವ, ಆಹಾರ ನೋಡಿ ಬೇಡ ಅನ್ಸುತ್ತೆ. ಒಟ್ಟಿನಲ್ಲಿ ಎಲ್ಲವೂ ಕೂಡ ದುಃಖಮಯ. ಹೌದಾ? ಜನ್ಮ ದುಃಖಂ ಜರಾ ದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರಂ ದುಃಖಂ ತಸ್ಮಾತ್ ಜಾಗ್ರತ ಜಾಗ್ರತ ಉತ್ತಿಷ್ಠತ ಜಾಗ್ರತ. ಉಪನಿಷತ್ ಹೇಳ್ತಾ ಇದೆ. ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯವನ್ನು ಬರೆದು ಇದನ್ನ ದಾಟ್ ಹೋಗ್ಬೇಕು ಅಂತ ಹೇಳ್ತಾನೆ. ಅದನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ವಿವರಿಸ್ತಾ ಇದ್ದಾರೆ. ಇಷ್ಟಾದರೂ ಕೂಡ ಯಾರಿಗೆ ಬೇಡಪ್ಪ, ನಮಗೆ ವೇದಾಂತ ಬೇಡ, ಆತ್ಮಜ್ಞಾನ ಬಂತು ಬೇಡವೇ ಬೇಡ, ನಮ್ಮ ಮನೆ ಅರಮನೆ ಕಾರು ಮಜ ಸಾಕು, ಸಂತೋಷ. ಬಲಾತ್ಕಾರ ಯಾರಿಗೆ ಇದರಿಂದ ವಿರಕ್ತಾನ ವೈರಾಗ್ಯ ಬಂದಿದೆಯೋ. ಏನು ವೈರಾಗ್ಯ? ನಾನು ಏನು ಮಾಡಿದರೂ ಕೂಡ ಪುನಃ ಹುಟ್ಟಬಾರ್ದು. ಅವರಿವ್ರು ಮಾತಲ್ಲ. ಒಬ್ಬ ಕಳ್ಳ ತಪ್ಪು ಮಾಡಿಬಿಟ್ಟ, ಜೈಲಿನಲ್ಲಿದ್ದಾನೆ. 10 ವರ್ಷದಿಂದ ಒದ್ದಾಡ್ತಾ ಇದ್ದ. 10 ವರ್ಷವಾಗಿದೆ. ಊಟ ತಿಂಡಿ ಸೇರ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ, ಆರೋಗ್ಯ ಕೆಟ್ಟೋಗಿದೆ. ಸಾಕಪ್ಪ ಸಾಕು ಅಂತಾನೆ. ಜೈಲಿಂದ ಬಂದ, ಬುದ್ಧಿ ಬರ್ಬೇಕು ಅವನು. ಇನ್ನೇನು ಮಾಡಿದರೋ ಯಾರ ಮಾತನ್ನು ಕೇಳಿಕೊಂಡು ತಪ್ಪು ಮಾಡುವುದಿಲ್ಲ, ಆ ಬುದ್ಧಿ ಬರ್ಬೇಕು. ಅದೇ ರೀತಿಯಲ್ಲಿ ಈ ಸಂಸಾರವನ್ನು ನೋಡಿ ಈ ಸಾಕಪ್ಪ ನನಗೆ ಯಾರಿಗೆ ವೈರಾಗ್ಯ ಬಂದಿದೆಯೋ ಅಂಥವರಿಗಾಗಿ ಬ್ರಹ್ಮಸೂತ್ರವನ್ನ ಬಾದರಾಯಣಾಚಾರ್ಯ ಬರೆದಿದ್ದಾರೆ. ಅಥಾತೋ ಬ್ರಹ್ಮ ಜಿಜ್ಞಾಸ. ಅಲ್ಲಿ ಶಂಕರಾಚಾರ್ಯ ಬರೀತ ಅಥ ಅನ್ನುವ ಮಾತಿಗೆ ನಿತ್ಯಾನಿತ್ಯ ವಸ್ತು ವಿವೇಕ ಇಹ ಮುಕ್ತಾರ್ಥ ಫಲಭೋಗ ವಿರಾಗ ಶಮದಮಾದಿ ಸಾಧನ ಸಂಪತ್ತು ಮುಮುಕ್ಷುತ್ವಂಚ. ಶಾಂಕರ ಭಾಷ್ಯ ಅಮೃತ ರಸಾಯನ. ಶಾಂಕರ ಭಾಷ್ಯ ಅದನ್ನ ಅರ್ಥ ಮಾಡ್ಕೋಬೇಕು. ವೇದಾಂತ ಪ್ರವಚನಗಳನ್ನ ಕೇಳ್ತಾ ಕೇಳ್ತಾ ವಿವೇಕ ವೈರಾಗ್ಯ ಸಂಪಾದನೆ ಮಾಡಿಕೊಂಡು ನಾವೆಲ್ಲರೂ ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡುತ್ತಾ ಇಂಥ ದುಷ್ಟ ಶಕ್ತಿಯಾಗಿರುವ ಅಧ್ಯಾಸವನ್ನ ಕಳಚಿಕೊಂಡು ಆತ್ಮಜ್ಞಾನದಿಂದ ಮೋಕ್ಷ ಸಾಮ್ರಾಜ್ಯದಲ್ಲಿ
ನಾವೆಲ್ಲರೂ ಅಭಿಷಿಕ್ತರಾಗುವಂತೆ ಪರಮ ಪೂಜ್ಯ ಭಗವಾನ್ ಶಂಕರಾಚಾರ್ಯರು, ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಅಧ್ಯಾಸ ಭಾಷ್ಯ ಪ್ರವಚನವನ್ನ ಸಂಪನ್ನಗೊಳಿಸುತ್ತಿದ್ದೇನೆ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಾಂ ಸನ್ನಿಧತ್ತಾಂ ಮೇ ಹೃದಯೇ ಪರಮ ಶಿವಃ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.